ಹಾಯ್ ನನ್ನ ಟು ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದ್ದೀನಿ. ಇವತ್ತು ಫುಲ್ ಖುಷಿಯಾದ ವಿಷಯ ಸ್ನೇಹಿತರೆ. ಎಲ್ಲ ನಿಮ್ಮ ಟೈಟಲ್ ತಮ್ಮನೇ ನೋಡಿ ಗೊತ್ತಾಗಿರಬೇಕು. ಎಲ್ಲರಿಗೂ ಫುಲ್ ಖುಷಿಯಾದ ವಿಷಯ. ಎಲ್ಲ ಅವರು ಸಾಯಿ ಅಣ್ಣ ಎಲ್ಲ ಹೇಳ್ಕೊಂಡಾರ. ಸುಂಟ ಪ್ರೆಗ್ನೆಂಟ್ ಆಗಿದ್ದು ನಾನು ಹೇಳೋದೇನು ಇಲ್ಲ. ಏನು ಇವರು ಹೊಸ್ದಾಗಿ ಅವ್ರದ್ದು ಹೇಳಕತ್ತಾರ ಅಂತ ಅಂತಿರ್ಬೋದು. ಹಂಗೇನಿಲ್ಲ ಸ್ನೇಹಿತರೆ. ಒಂದು ಮಾತಿತ್ತು ಹೇಳಬೇಕು. ಸಾಯಿ ಅಣ್ಣಗೆ ಹೆಣ್ಣು ಪಾಪುನೇ ಆಗ್ಬೇಕನ್ನೋ ಆಸೆ ಇದೆ ನನಗೆ. ದಯವಿಟ್ಟು ಸಾಯಿಯನ್ನು ಹಿಡಿದಾಕತ್ತಿದೆ ಅಂದರೆ ನಿಮಗೆ ಏನು ಪಾಪ ಹುಟ್ಲ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಆರೋಗ ಒಂದು ತಂಗಿ ಬೇಕು ಸ್ನೇಹಿತರೆ. ಮತ್ತು ಇನ್ನೊಂದು ಖುಷಿ ಏನಂದ್ರೆ ಪ್ರೇಮು ಅನ್ನೋ ಲಾಗ್ನಾಗೂ ನೋಡಿದೆ. ಪ್ರೇಮು ಅನ್ನೋ ಲಾಗ್ನಾಗೂ ಆರೋಗ ತಂಗಿ ಬರ್ತಾ ಅಂತೇಳಿ ಹೇಳಿದರು. ಭಾಳ ಖುಷಿ ಆಯ್ತು ನನಗೆ. ನಂದು ಆಸೆನೂ ಅದೇ ಐತಿ, ದೀಪಾ ಸಿಸ್ಟರ್ ಆಸೆನೂ ಅದೇ ಐತಿ, ಮತ್ತು ಪ್ರೇಮು ಅನ್ನೊಂದು ಆಸೆನೂ ಅದೇ ಐತಿ. ಸಾಯಿ ಅನ್ನೋನ ಆಸೆ ಏನೈತೆ ಗೊತ್ತಿಲ್ಲ, ಕೇಳಿಲ್ಲ, ನಮಗೂ ಏನು ಹೇಳಿಲ್ಲ ಅವರು. ಯಾಕಂದ್ರೆ ಹೆಣ್ಣು ಪಾಪುನಲ್ಲಿ ಯಾಕಂದ್ರೆ ಅದು ಯಾಕೆ ಸಾಯಿ ಹಣ್ಣಿಗೆ ಹೆಣ್ಣು ಪಾಪು ಹಾಕ್ಬೇಕಂತ ನಾನು ನಿಮ್ಗೆ ಮುಂದೆ ಲಾಸ್ಟಿಗೆ ಎಂಡಿಗೆ ಹೇಳ್ತೀನಿ. ಅದಕ್ಕೂ ಒಂದು ಕಾರಣ ಸ್ನೇಹಿತರೆ. ಯಾಕಂದ್ರೆ ನಾವು ಮನೆಗೆ ಹೋದಾಗ ನಾ ಮಾತಾಡಿದ್ದು ಎಲ್ಲ ಒಂಥರ ಮ್ಯಾಜಿಕ್ ಆಗಿಬಿಟ್ಟೈತೆ ನೋಡಿ ಸ್ನೇಹಿತರೆ. ನನಗೆ ಭಾಳ ಖುಷಿ ಆಗೈತೆ. ನಾನು ಅವರೆಷ್ಟು ಖುಷಿಪಟ್ಟರು ಅದಕ್ಕಿಂತ 100 ಪಟ್ಟು ಖುಷಿಪಟ್ಟು ಸ್ನೇಹಿತರೆ. ನಾನು ದಿನ ಅವ್ರಿಗೆ ನೋಡ್ತಿರ್ತೀನಿ. ಸುಂಟ ಸಿಸ್ಟರ್ ವಿಡಿಯೋ ಮೂಲಕ ಏನು ಹೇಳೋದಂದ್ರೆ, ನೀವು ಆರಾಮಾಗಿರಿ, ಏನೂ ಆಗಲ್ಲ, ಯಾವುದೂ ವಾಂತಿ ಆಗುತ್ತೆ ಅಂತೇಳಿ ಊಟ ಮಾಡೋದು ಬಿಡಬೇಡಿ. ಆದಷ್ಟು ಊಟ ಮಾಡಿ ಸಿಸ್ಟರ್. ನೀವು ಮೊದಲ ಭಾಳ ಸೂಕ್ಷ್ಮ ಇದೀರಿ, ಮಾತಾಡೋಕ್ಕಾಗಿರ್ಬೋದು, ಯಾವ್ದಕ್ಕಾರ ಆಗಬೇಕು ಸೂಕ್ಷ್ಮ ಇದೀರಿ. ದೀಪಾ ಸಿಸ್ಟರ್ ಹಂಗಲ್ಲ, ಅವ್ರು ನಡೀತೆ ಮಾತಾಡ್ತಾರೆ, ಗಳಿಬಿಳಿ ಅದಾರ. ಇವರು ಸುಂಟ ಸಿಸ್ಟರ್ ಸ್ವಲ್ಪ ಸೂಕ್ಷ್ಮಿ ಭಾಳ ಅದಾರ. ಹಿಂಗೆ ಎಲ್ಲರೂ ಒಂದೇ ಥರ ಇರಲ್ಲ ಸ್ನೇಹಿತರೆ. ಇದು ಬಸ್ ಅವ ಇರಲ್ಲ. ಹಂಗಂತ ಅವರು ತುಂಬ ಒಳ್ಳೆಯವರು, ಇವರು ತುಂಬ ಒಳ್ಳೆಯವರು. ಅವ್ರ ಫ್ಯಾಮ್ಲಿನೇ ತುಂಬ ಒಳ್ಳೆಯ ಸ್ನೇಹಿತರೆ. ಯಾಕಂದ್ರೆ ನಾವು ಹೋಗಿ ಬಂದಿನಲ್ಲ, ನನಗೆ ಅನುಭವ ಇದೆ, ಅದಕ್ಕೆ ಹೇಳಕತ್ತಿದ್ದು. ಮೊನ್ನೆ ಒಂದು ಯಾರೋ ಕಮೆಂಟ್ ಮಾಡಿದ್ರಿ, ಪ್ರೇಮು ಅಣ್ಣ ಕಮೆಂಟ್ ರಿಪ್ಲೈ ಕೊಡಕತ್ತಿದ್ದಾರೆ ನೋಡಿದೆ. ನಾನು ಯಾವಾಗಲೂ ವಿಡಿಯೋ ನೋಡ್ತಿರ್ತೀನಿ. ಇವಾಗ ಯೂಟ್ಯೂಬ್ ಮಾಡಕತ್ತೆ, ಇವಾಗ ಅವರು ಸಪೋರ್ಟ್ ಐತದ ನೋಡಕತ್ತಂಗಲ್ಲ. ಯಾವಾಗಲೂ ಅವ್ರ ವಿಡಿಯೋನ ಯೂಟ್ಯೂಬ್ ಮಾಡೋಕ್ಕಿಂತ ಮೊದಲೇ ವಿಡಿಯೋ ನೋಡ್ಕೊತ ಬಂದೀನಿ. ನನಗೆ ಅವ್ರ ವಿಡಿಯೋ ಭಾಳ ಇಷ್ಟ. ಇವಾಗಾದರೂ ಡೈಲಿ ಸುಂಟ ಸಿಸ್ಟರ್ದು, ಪ್ರೇಮು ಅಣ್ಣರ್ದು, ಸಾಯಿ ಅನ್ನೋರ ಹೆಸರು ಭಾಳ ಬರಲ್ಲ ನನಗೆ. ಅವ್ರ ವಿಡಿಯೋ ನೋಡ್ತಾ ಇರ್ತೀನಿ. ನಿಮಗೆ ವಾಂತಿ ಬರ್ತಂತೇಳಿ ನೀವು ಊಟ ಮಾಡೋದು ಬಿಡಬೇಡ್ರಿ. ಊಟ ಮಾಡಿ. ನೀವು ಅಂಜಂಜ್ ಊಟ ಮಾಡ್ತಿರ್ತೀರಿ, ನಾನು ನೋಡ್ತಿರ್ತೀನಿ. ನಾವಲ್ಲಿ ಅದು ವಾಂತಿ ಆಗುತ್ತೆ, ಇದು ವಾಂತಿ ಆಗುತ್ತೆ ಅಂತ ಈ ಥರ ಮಾಡ್ತಿರ್ತೀರಿ. ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ. ಆರಾಮಾಗಿ ಊಟ ಮಾಡಿ, ಆರಾಮಾಗಿರಿ ಸಿಸ್ಟರ್. ಮತ್ತು ಇನ್ನೊಂದು ಏನು ಹೇಳೋದಂದ್ರೆ, ಅವರೆಲ್ಲೋ ನಾವೆಲ್ಲೋ ಯೂಟ್ಯೂಬ್ನಿಂದ ಯೂಟ್ಯೂಬ್ನಿಂದ ಎಲ್ಲರೂ ಪರಿಚಯ ಆದರೆಲ್ಲ ಹೋದ್ರೆ ನಮ್ಮ ತಂಗಿ ಅಥವಾ ಅಕ್ಕ ಹೆಂಗೆ ಟ್ರೀಟ್ ಮಾಡ್ತಾರೆ ಆ ಥರ ಟ್ರೀಟ್ ಮಾಡಿದ್ರು. ನಾವು ಫಸ್ಟ್ ಹೋದ ಮಾತ್ರ ಶ್ರಾವಣ ಕೈಯಾಗ ಅಮೌಂಟ್ ರೊಕ್ಕ ಕೊಟ್ಟರು, ಏನಾರ ತಿನ್ನಕ್ಕೆ ಹೋಯ್ರಿ ಅಂತೇಳಿ ಭಾಳ ಖುಷಿ ಆಯಿತು. ಯಾಕಂದ್ರೆ ಅವ್ರ ಮನೆಗೆ ಹೋಗಿ ಬಂದೇಕ್ನ ಅದೀನಿ, ಅದಕ್ಕೆ ನಾನು ಹೇಳಕತ್ತೀನಿ ನಿಮ್ಗೆ. ಮತ್ತು ಸುಂಟ ಸಿಸ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಅವರು ಒಂಥರ ಜಾಸ್ತಿ ಮಾತಾಡ್ತಿದ್ದಿಲ್ಲ. ಅವರು ಹೋದಾಗ ಸುಮ್ಮನೆ ನಿಂತು ಬಿಡೋರು. ನಾವು ಮಾತಾಡ್ಸಿದ್ರು, ಹ್ಞೂ ರೀ, ಆರಾಮ್ರಿ, ಹಂಗ್ರಿ ಹಿಂಗ್ರಿ 2 ಮಾತು ಅಷ್ಟೇ. ವಿಡಿಯೋದಾಗೂ ನೋಡ್ತಿರ್ಬೇಕು, ಅವ್ರು ಜಾಸ್ತಿ ಮಾತೆಲ್ಲ ಸಾಯಿ ಅನ್ನನೇ ಜಾಸ್ತಿ ಮಾತಾಡ್ತಿರ್ತಾನೆ. ದೀಪಾ ಸಿಸ್ಟರು, ಪ್ರೇಮು ಅಣ್ಣ ಹಂಗಲ್ಲ, ಜಾಸ್ತಿ ಮಾತಾಡ್ತಿರ್ತಾರೆ, ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾರೆ, ಜಾಸ್ತಿ. ಆರವನು ಭಾರಿ ಸೂಪರ್ ಅದ. ನನಗೆ ಆರವ್ ಅವ್ರ ನೋಡಕ್ಕೆ ಈ ನೋಡಕ್ಕೆ ಮಸ್ತ್ ಅದ ಸ್ನೇಹಿತರೆ. ನಾನು ನೋಡ್ತಿರ್ತೀನಿ, ನೀವು ಕೂಡ ಅವ್ರ ವಿಡಿಯೋ ಎಲ್ಲ ನೋಡ್ತಿರ್ತೀರಿ. ನಾ ಏನು ಸುಳ್ಳು ಯಾಕೆ ಹೇಳಬೇಕು? ಯಾರಿಂದ ನಾವು ಒಂದು ಹೆಜ್ಜೆ ಬೆಳೆದೀವಂದ್ರೆ ಅವ್ರ ಹೆಸರು ಹೇಳೋದೇನೋ ತಪ್ಪಲ್ಲ. ನಾನು ಇದು ಪ್ರೇಮು ಅನ್ನೋ ಮನೆಗೆ ಹೋದ್ನೇನ, ಅದು ಒಂದು 27,000 ಓಡೈತೆ ಸ್ನೇಹಿತರೆ. ಈ ವಿಡಿಯೋ ಅಣ್ಣ ನೋಡಕತ್ರೂ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಅಲ್ಲಿ ಹೋದಾಗ ವಿಡಿಯೋ ಮಾಡಿಸ್ಕೊಟ್ಟು, ವಿಡಿಯೋ ಮಾಡ್ಕೊಳಕ್ಕೇನು ಮಾಡ್ಕೋಬೇಡಿ, ಆ ಥರ ಈ ಥರ ಏನೂ ಹೇಳಿಲ್ಲ ಸ್ನೇಹಿತರೆ. ಅವರು ನಾವು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳಿ, ಇಷ್ಟೇ ಒಂದೇ ಮಾತು, ನಾವು ಏನು ಮಾಡ್ಕೊ ಅಂತ ಹಂಗೆ ಹಿಂಗೆ ಅಂತ ಏನು ಅಂದಿಲ್ಲ. ತುಂಬ ಒಳ್ಳೆಯ ಮನಸ್ಸು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅದರಲ್ಲಿಂತಾನೆ ಒಂದಿಷ್ಟು ಅರ್ನಿಂಗ್ಸ್ ಆಗಿ ಒಂದು $4-5 ಸಿಕ್ಕೋ ಸ್ನೇಹಿತರೆ ಒಂದು ವಿಡಿಯೋ ನಿಂತ. ಸುಳ್ಳು ಯಾಕೆ ಹೇಳಿ ನನಗೆ ಅದರಲ್ಲಿಂತಾನೆ ಜಲ್ದಿ ಆದಷ್ಟು ಪೇಮೆಂಟ್ ಬರೋಕೆ ಹೆಲ್ಪ್ ಆಯಿತು. ಒಂದು ಪೇಮೆಂಟ್ ತೊಗೊಂಡಿನಿ. ಇನ್ನೂ ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ತುಂಬಾ ಇದೆ ಸ್ನೇಹಿತರೆ. ಮತ್ತು ಅದು ಆರವ್ ನೋಡಕ್ಕೆ ಹೋಗಿದ್ದ ದಿನ ಫಸ್ಟೇ ದಿನ ಆರವ್ ಭೇಟಿ ಆಗಲಿಲ್ಲ. ಮತ್ತು ನೆಕ್ಸ್ಟ್ ದಿನ ಹೋದಾಗ ಆರವ್ ಭೇಟಿ ಆದ, ನೋಡಿದೆ, ತುಂಬ ಖುಷಿ ಆಯಿತು. ಆಗುತ್ತೆ, ಆರವ್ ತಂಗಿನೇ ಬರ್ತಾಳೆ. ಪ್ರೇಮೋನ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಪ್ರೇಮೋನ ಹೆಣ್ಣು ಪಾಪುಮೇ ಭಾಳ ಜೀವದಾರ. ಅದಕ್ಕೆ ಅದು ಹಿಂಗಾಗಿ ಹೆಣ್ಣು ಪಾಪು ಹುಟ್ಟಲಿಲ್ಲ, ಆರವ್ ಹುಟ್ಟಿದ. ಹೋಗಲಿ, ನೆಕ್ಸ್ಟ್ ಏನು ದೇವರು ಒಂದು ಕಡೆ ಕೊಳ್ಳಿಕ್ಕೂ ಒಂದೊಂದು ಕಡೆ ಆರವ್ ಹುಟ್ಟಿ ಬಂದ್ರೆ ಆರವ್ ತಂಗಿ ಕೊಟ್ಟ, ಅದು ಖುಷಿ.
ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಅವ್ರ ಮನೆಗೆ ಹೋಗಿ ಬಂದೀವಂದ್ರೆ ಅವ್ರ ಫ್ಯಾಮ್ಲಿಗೆ ಇಲ್ಲ ಅವ್ರು ಯಾರೋ ನಾವು ಯಾರೋ ಅವ್ರ ಫ್ಯಾಮ್ಲಿ ಅಲ್ಲ ಅಂದರೂ ಒಂದು ನಮ್ಮ ಫ್ಯಾಮ್ಲಿ ಆದಂಗೆ ಆಗ್ಬಿಟ್ಟೆ ಸ್ನೇಹಿತರೆ. ಅಷ್ಟು ಹಚ್ಕೊಂಡಿದ್ದು ಅವ್ರು ಮಾತಾಡಿ ಮಾತು ಎಲ್ಲನೂ ನೆನೆಸ್ಕೊಂಡ್ರೆ ನಮ್ಮ ಫ್ಯಾಮ್ಲಿಯವರು ಇಷ್ಟು ನಮಗೆ ಹಚ್ಕೊಂಡು ಮರ್ಯಾದೆ ಕೊಡಾರ ಬಿಡಪ್ಪ ಹೋದ್ರೆ ಅನ್ನಂಗೆ ಅನಿಸ್ಬಿಟ್ಟೈತೆ. ಯಾಕೆ ಎಲ್ಲ ಥರ ನಾನು ಎಲ್ಲ ಥರ ಜೀವನದಾಗ ಅನುಭವಿಸ್ಬೇಕಾದೀನಿ ಅಷ್ಟು ಬಡ್ಕೊಂಡ್ರು. ಮತ್ತು ಸ್ನೇಹಿತರೆ ಇನ್ನೊಂದು ಏನೋ ಹೇಳೋದಂದ್ರೆ ಹೆಣ್ಣು ಮಕ್ಕಳಿಗೆ ಪ್ರೆಗ್ನೆಂಟ್ ಅನ್ನೋದು ಒಂದು ಸಲ ಬರೋದು, ಅದರ ಚೊಚ್ಚಲ ಬಸ್ರು ಅನ್ನೋದು ಬರ್ತಾರೆ ಸ್ನೇಹಿತರೆ. ಅದು ಎಲ್ಲ ಹೆಣ್ಣು ಮಕ್ಕಳಿಗೂ ಭಾಳ ಮುಖ್ಯವಾದ ಇದು ಅಂತ ಹೇಳ್ಬೋದು, ಭಾಳ ಮುಖ್ಯವಾದ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಭಾಳ ಹೆಣ್ಣು ಮಕ್ಕಳು ಹೆಂಗಂದ್ರೆ ಫಸ್ಟ್ ಪ್ರೆಗ್ನೆಂಟೇನೆ ಎಂಜಾಯ್ ಮಾಡಿದ್ರೆ ಎಂಜಾಯ್ ಮಾಡಿ ಹೋಯ್ತು. ಉಳ್ಕ್ಯಾದ ಯಾವ ನೆಕ್ಸ್ಟ್ 2ನೇ ಹೊಟ್ಲಾಗಿರ್ಬೋದು 3ನೇ ಪ್ರೆಗ್ನೆಂಟ್ ಆಗಿರ್ಬೋದು ಯಾರೂ ಎಂಜಾಯ್ ಮಾಡೋಕ್ಕಾಗಲ್ಲ. ಫಸ್ಟ್ ಪ್ರೆಗ್ನೆಂಟ್ ಒಳಗೆ ಎಲ್ಲ ಅನುಭವ ಗೊತ್ತಾಗ್ತವೆ ಸ್ನೇಹಿತರೆ. ನನಗಾಗಿದ್ದು ಅದೇ. ಸುನಿತಾ ಸಿಸ್ಟರ್ ನೀವು ಆರಾಮಾಗಿ ಧೈರ್ಯವಾಗಿರಿ, ಒಳ್ಳೆ ಆಹಾರ ಉಣ್ಣಿ. ಒಬ್ಬರು ಸಬ್ಸ್ಕ್ರೈಬರ್ ಅಷ್ಟೆಲ್ಲ ನಿಮಗೋಸ್ಕರ ತಂದು ಕೊಟ್ಟಾರ, ನೀವು ಚಂದ ಇರಬೇಕು ಅಂತ ಎಲ್ಲರೂ ಎಷ್ಟು ಬಯಸ್ತಾರೆ. ಇಡೀ ಜಗತ್ತು ಆಶೀರ್ವಾದನೇ ನಿಮ್ಮ ಮ್ಯಾಗಿದೆ. ಏನೂ ಆಗಲ್ಲ. ವಾಂತಿ ಆಗುತ್ತಾ, ನೀವು ನೆಕ್ಸ್ಟ್ ಊಟ ಮಾಡಿದ ತಕ್ಷಣ ವಾಂತಿ ಆಗಲಿ, ನೀವೇನು ಊಟ ಬಿಡಕ್ಕೆ ಹೋಗಬೇಡಿ. ವಿಡಿಯೋ ಆದಷ್ಟು ನೋಡಿ ಅನ್ನಾರಂತ ನಾ ಅನ್ಕೋತೀನಿ. ನೀವು ಯಾರಾದರೂ ಅನ್ನಾರೊಳಗೆ ಕಾಂಟ್ಯಾಕ್ಟ್ ಒಳಗಿದ್ರೆ ಅನ್ನಾರ ಶೇರ್ ಮಾಡಿ ಬೇಕಾರೆ ಅನ್ನಾರು. ಮತ್ತು ಇನ್ನೊಂದು ಏನಂದ್ರೆ ನಂದು ಫಸ್ಟ್ ಪ್ರೆಗ್ನೆಂಟ್ ಆದಾಗ ನನಗೆ ಖುಷಿ ಇತ್ತು, ಆದರೆ ಅವಾಗೂ ಒಂದು ಸ್ವಲ್ಪ ದುಃಖ ವಿಷಯನೇ ಭಾಳ ಹೇಳ್ದ ಸ್ನೇಹಿತರೆ. ಬಿ ಪಿ ಲೋ ಆಗ್ತಿತ್ತು, ನನಗೆ ಭಾಳ ಬಿ ಪಿ ಲೋ ಆಗ್ತಿತ್ತು. ಬಿ ಪಿ ಲೋ ಆಗಕ್ಕೆ ನಾನು ಭಾಳ ಸೆಕಿಗಂಡೀನಿ. ದೇವ್ರ ಆಶೀರ್ವಾದ ಇರಬೇಕು. ಈ ಕಡೆ ದೇವ್ರ ಆಶೀರ್ವಾದ ಅಂದ್ರೆ ಹೆಲ್ತ್ ಪ್ರಾಬ್ಲಮ್ ಯಾವುದೂ ಇರೋಲ್ಲ. ಮತ್ತು ಈ ಕಡೆ ನಮಗೆ ದೇವ್ರ ಆಶೀರ್ವಾದ ಹೆಲ್ತ್ ಪ್ರಾಬ್ಲಮ್ ಇತ್ತು. ಮನೆಯಾಗ ಎಲ್ಲರೂ ಅಷ್ಟು ಚಂದ ನೋಡ್ಕೊಂಡವ್ರು ಸ್ನೇಹಿತರೆ. ಅಕ್ಕ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅವ್ವ ಅಪ್ಪ ಮತ್ತು ಈ ಕಡೆ ನಮ್ಮ ಗಂಡು ಮನೆ ಕಡೆ ಎಲ್ಲರೂ ಚಂದ ನೋಡ್ಕೊಂಡಾರ. ಮತ್ತು ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಅಲ್ಲ, ಅನುಭವಿಸ್ಲೇಬೇಕಂತ ದೇವರು ಹಣೆ ಬರದಾಗ ಬರ್ದಿದ್ದಂದ್ರೆ ಅದು ಯಾವ ರೀತಿ ಅಂತಾರೆ. ನಾವೊಂದು ಪ್ರೆಗ್ನೆಂಟ್ ಒಳಗೆ ಯಾವುದೇ ರೀತಿ ಅಂತ ಕಾಡಬಾರ್ದು. ಅದು ಹೆಣ್ಮಕ್ಳಿಗೆ ಒಂದು ದೊಡ್ಡ ವಿಶೇಷ ಇರುತ್ತೆ, ಒಂದು ಎಂಜಾಯ್ ಮಾಡೋ ಟೈಮ್ ಇರ್ತೈತಿ. ಆದರೆ ಅದು ನನಗೆ ಸಿಕ್ಕಿಲ್ಲ ಸ್ನೇಹಿತರೆ. ಫಸ್ಟ್ ಆದರೂ ಸಿಕ್ಕಿಲ್ಲ, ಸೆಕೆಂಡ್ ಆದರೂ ಸಿಕ್ಕಿಲ್ಲ. ಏನೋ ಫಸ್ಟ್ ಹೋದ್ರು ಸೆಕೆಂಡ್ ಸಿಗುತ್ತಪ್ಪ ಅನ್ನೋದು ಇತ್ತು. ಸಿಕ್ತು, ಒಂದು ಕಡೆ ಸಿಕ್ತು ಅಂದ್ರೆ ಒಂದು ಕಡೆ ಹೋದ್ ಸ್ನೇಹಿತರೆ. ಅದು ನಾನು ಅದನ್ನು ಯಾಕೆ ಹೊಸ ವಿಡಿಯೋರಿಗೆ ಅರ್ಥ ಆಗಲ್ಲ. ನಮ್ಮೆಲ್ಲ ಹಳೆ ವರ್ಷಗಳಿಗೆ ನಾನು ಏನು ಹೇಳಕತ್ತೀನಿ ಎಲ್ಲ ಪಕ್ಕ ಅರ್ಥ ಆಗುತ್ತೆ. ನಾನು ಮತ್ತು ಹೊಸ ವರ್ಷ ಮಾಡೋರಿಗೆ ಅರ್ಥ ಆಗಲ್ಲ. ನಾನು ಹೇಳ್ತೀನಿ ಸ್ನೇಹಿತರೆ, ಆ ಘಟನೆಯನ್ನು ನೆನೆಸ್ಕೊಳೋದೇ ಬೇಡ ಅಂತ ಅನಿಸುತ್ತಾ ಮಾತಿಗೆ ಹೇಳಕತ್ತೀನಿ. ಇವಾಗ ಫಸ್ಟ್ ಪ್ರೆಗ್ನೆಂಟ್ ಒಳಗೆ ಬರೀ ಆಗುತ್ತಿಲ್ಲ ಬಿ ಪಿ ಲೋ, ಬಿ ಪಿ ಲೋ. 2 ತಿಂಗಳ ಆಗಿತ್ತು ಸ್ನೇಹಿತರೆ. ನಾನು ಶ್ರಾವಣಿ ಪ್ರೆಗ್ನೆಂಟ್ ಇದ್ದಾಗ 2017 ನೋಡಿ ಡಿಲಿವರಿ ಆಗೈತಿ. 2016 ನಾನು ಪ್ರೆಗ್ನೆಂಟ್ ಇದ್ದೆ. ಇರೋಣ ಸ್ನೇಹಿತರೆ 2 ತಿಂಗಳು ಮುಗಿಯಾಕೆ ಬಂದಿತ್ತು. ನಾನು ಎಲ್ಲಮ್ಮ ಹೋಗಿ ಬಂದಿತ್ತು ರೀ. ಆ ಎಲ್ಲಮ್ಮ ತಾಯಿ ನನ್ನಿಂದ ಆಯ್ತು ನೋಡ್ರಿ. ಇವತ್ತು ಎಲ್ಲಮ್ಮ ತಾಯಿ ಎಷ್ಟು ಸರಿ ಎಲ್ಲಮ್ಮ ತಾಯಿ ನೆನೆಸಿದ್ರು ಕಮ್ಮಿ ಅಂತಲೇ ಹೇಳ್ಬೋದು. ಆದ್ರೆ ಆ ತಾಯಿ ಹಿಂದಿದ್ರು ಹಣೆ ಬರ ಬರ್ದಿದ್ದು ಮಾತ್ರ ಬದಲ್ಸೋಕ್ಕಾಗಲ್ಲ. ನಾನು ಎಷ್ಟು 1 ವರ್ಷ 2 ವರ್ಷ ನಮ್ಮ ಶ್ರವಣಿ ಪಪ್ಪ ತಿಳ್ಕೊಂಡು 2-3 ವರ್ಷ ಅಧಿಕಾರ ಹಾಕಿದೆ. ದೇವ್ರು ಅಂದ್ರೆ ನಾವು ಇಲ್ಲ, ದೇವ್ರು ಯಾಕಪ್ಪ ದೇವ್ರು ಇಷ್ಟು ಅನ್ಯಾಯ ಮಾಡಿದ ಜೀವನದಾಗ, ದೇವ್ರು ಹಿಂಗೆ ಯಾಕೆ ಕೊಟ್ಟ, ಹಿಂಗೆ ವಿಚಾರ ಮಾಡ್ಕೋತ ನಾವು ದೇವ್ರು ನಮಸ್ಕಾರ ಮಾಡೋದು, ದೇವ್ರಿಗೆ ಹೋಗೋದು. ದೇವ್ರ ವಿಷಯಕ್ಕೆ ಹೋಗ್ತಿಲ್ಲ. 2 ವರ್ಷ ಆಗಿಂದ ಮತ್ತು ನನ್ನ ಗಂಡು ಮನೆ ಬಂದೆಲ್ಲ ಅಲ್ಲಿ ಅಂತ ದೇವ್ರು ನಂಬಿದೆ ಸ್ನೇಹಿತರೆ. ಯಾಕಂದ್ರೆ ನನಗೆ ಏನೋ ನಾನು ಗಂಡು ಮನೆ ಆಗಿನ ನಮ್ಮ ಯಜಮಾನ್ರು ಅನ್ಗೂಡ ಅದಾರ ಅನ್ನೋ ಭರವಸೆ. ಅದೊಂದು ಇದು ನನಗೆ ಭಾಳ ಖುಷಿ ಆಗುತ್ತೆ ಇಲ್ಲಿ ಇದ್ದಿದ್ದಕ್ಕೆ. ಎಲ್ಲರೂ ಎಷ್ಟೋ ಮಂದಿ ಹೆಣ್ಮಕ್ಳು ಗಂಡು ಮನೆ ಅಂದ್ರೆ ದುಃಖ ಪಡ್ತಿರ್ತಾರೆ. ಬಿಡಪ್ಪ ಇಲ್ಲಿ ತವ್ರ ಮನೆಯಾಗ ಇದ್ರಾತು ಅಂತ. ನಾನು ಆ ಥರ ನಾ ಗಂಡು ಮನೆಯಾಗ ಇದ್ರೆ ನಾನು ಖುಷಿಯಾಗಿರ್ತೀನಿ. ತವ್ರ ಮನೆಯಾಗ ಇದ್ದರೂ ಖುಷಿ ಇರ್ತೈತಿ. ಆದ್ರೆ ಹೆಂಗೆ ನಂದಂದ್ರೆ ಗಂಡು ಮನೆಯಾಗ ಇರಬೇಕು. ತವ್ರ ಮನೆಯಾಗ ಇರೋದೇನೋ ಏನೋ ಒಂದು ವಿಷಯ ಥರ. ಅದು ಏನು ಮಾಡಿ ತವ್ರ ಮನೆಯಾಗ ಬೇಕಾದ್ ಮಾಡಿ ಅದು ಒಂದು ನಮಗೆ ಏನು ಹೆಸರು ಬರಲ್ಲ, ಬಿಡು ಇದೇ ಗಾಡ್ತದೆ ಅಂತ ತವ್ರ ಮನೆಯಾಗ. ಗಂಡು ಮನೆಯಾಗಿದ್ರೆ ಅದೇ ಒಂದು ಏನೋ ಅಂತಾರಲ್ಲ, ಯಾವುದೋ ವಿಷಯ ಬರಲ್ಲ ಸ್ನೇಹಿತರೆ. ಅದು ನಾವು ಇಲ್ಲಾರಾಗನೇ ಅದು ವಸ್ತು ಆಗಿರ್ಬೋದು, ಜೀವ ಆಗಿರ್ಬೋದು, ಇದ್ದಾಗ ಯಾರ ಬೆಲೆನೇ ಯಾರಿಗೆ ತಿಳಿಯಲ್ಲ. ಅದು ಹೋದ್ಮ್ಯಾಗನೇ ಅದು ಬೆಲೆ ತಿಳಿಯೋದು. ಅಷ್ಟೇ ಅರ್ಥ ಮಾಡ್ಕೊಂಬಿಡ್ರಿ. ನಾನು ಇದು ಆದ್ಮ್ಯಾಗ ನಂದು ಒಂದು ಹೆಸರು ಬರ್ತಂತ ಅನ್ಕೊಂಡಿನಿ. ಅದು ಯಾವಾಗೋ ಏನೋ ನಾವೊಂದು ಮೆಟ್ಟಿಗೆ ಹಚ್ಬೇಕು, ಮಕ್ಕಳು ಮೆಟ್ಟಿಗೆ ಹಚ್ಬೇಕು. ನನ್ನ ಜೀವನದಾಗ ಏನಿಲ್ಲ, ಮಕ್ಕಳು ಮೆಟ್ಟಿಗೆ ಹತ್ತಿದ್ರಂದ್ರೆ ಮುಗಿಸ್ನಂತ. ನನಗೆ ಅಲ್ಲಿಗೆ ನಂದೆಲ್ಲ ಕ್ಲೋಸ್ ಆಗಿಬಿಡ್ತೈತೆ. ನನಗೆ ಮತ್ತು ಬೇರೆ ಆಸೆ ಏನೂ ಇಲ್ಲ. ಮಕ್ಕಳು ಚೆನ್ನಾಗಿ ಕಲಿಬೇಕು, ಮಕ್ಕಳು ದುಡಿಬೇಕು, ಮಕ್ಕಳು ಚೆನ್ನಾಗಿ ಇಟ್ಕೋಬೇಕು, ನಾನು ಅವು ಅನಿಸ್ಕೋಬೇಕು.
ನಾಲ್ಕು ಸಮಾಜ ಒಳಗೆ ಹೌದು ಅನಿಸ್ಕೋಬೇಕನ್ನೋ ಇದ್ರಾಗ ಅದೀನಿ. ಆದ್ರೆ ಅನಿಸ್ಕೋತೀನಿ ಸ್ನೇಹಿತರೆ. ಯಾಕಂದ್ರೆ ನಾನೇ ಒಳ್ಳೆ ರೀತಿ ಬಾಳೆ ಮಾಡ್ಕೊತಿಂದ್ರೆ ಯಾರೂ ಕೆಟ್ಟ ಅನ್ನೋಕ್ಕಾಗಲ್ಲ, ಒಳ್ಳೆಯವ್ರು ಅನ್ಬೇಕಾಗತ್ತೆ. ಈಗ 10 ಮಂದಿ ಒಳಗೆ ಹಾಲು ಬಾನ ಉಣ್ಣೋರು ಇರ್ತಾರೆ ಸ್ನೇಹಿತರೆ, ಅನ್ನ ಉಣ್ಣೋರು ಇರ್ತಾರೆ, ನೀರು ತಿನ್ನೋರು ಇರ್ತಾರೆ. ನಮ್ಗೆ ಆಗ್ಲಾರವರು ಏನು ಮಾಡಿದ್ರು ಸೇರ್ಕಿರಲ್ಲ. ನಮ್ಗೆ ಆಗೋರು ಪಾಪ ಹಿಂಗೆ ಆಗೋರು ಚಲೋ ಇದ್ದಪ್ಪ ಏನು ಮಾಡತ್ತೆ ಹಿಂಗೆ ಮಾತಾಡ್ತಾರೆ. ಹಂಗೂ ಕೂಡ ಇರ್ತೈತೆ ಜನ, ಯಾರನ್ನೂ ನಂಬೋಕ್ಕಾಗಲ್ಲ. ನಾನು ಫಸ್ಟ್ ಪ್ರೆಗ್ನೆಂಟಿ ಒಳಗೆ ಎಲ್ಲಮ್ಗೆ ಹೋಗಕತ್ತೀನಿ, ಶಾಲೆ ಬಿಟ್ಟೆ ಅದನ್ನ ತೋರಿಸಿ ಸ್ನೇಹಿತರೆ. ಎಲ್ಲಮ್ಗೆ ಹೋದ್ನ್ಯಾರಿ ನಾನು, ಯಾಕೋ ಹೆಂಗೆ ದೀಡ್ ತಿಂಗಳು ಆಗಿತ್ತು. ಏನು ಮಾಡ್ತೀರಿ ಹೋಗ್ಬಾರ್ದಪ್ಪ. ಮತ್ತು ಅಲ್ಲಿ ಹೋಗಿಂದ ಹೆಣ್ಮಕ್ಳಿಗೆ ಇರುತ್ತೆ ನೋಡಿ ತಿಂಗಳಿಗೊಮ್ಮೆ ಪೀರಿಯಡ್ ಬರಲಿ ಮಾಡಲಿ ಅಂತೇಳಿ ಹೋಗ್ಬಾರ್ದು ಅಂತೇಳಿ ನಾ ಅನ್ಕೊಂಡಿದ್ದೆ. ಹೆಂಗೆ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ನಡಿ ಅಂತ ನಮ್ಮ ಶ್ರವಣಕುಮಾರ್ ಅಪ್ಪಾರಂದರು. ಹೋದ್ವಿ ಸ್ನೇಹಿತರು, ಹೋಗೋಣ. ಆದ್ರೆ ಅದೇ ಸರಿ ನಿಂತಿತ್ತು ನನಗೆ. ಎಲ್ಲಮ್ಮ ತಾಯಿ ನೋಡ್ತೀನಿ, ನಮ್ಮ ಶ್ರಾವಣಿ ರೂಪದಾಗ ಎಲ್ಲಮ್ಮ ತಾಯಿ ನೋಡ್ತೀವಿ ನೋಡಿ. ಅಷ್ಟೇ ಮಕ್ಕಳನ್ನು ಅಷ್ಟೇ ಶಾನೆ ಸ್ನೇಹಿತರೆ. ಶ್ರಾವಣಿ ಆಗಿರ್ಬೋದು, ಶ್ರವಣಕುಮಾರ್ ಆಗಿರ್ಬೋದು, ನನ್ನ ಪರಿಸ್ಥಿತಿನ ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಅಂಥ ಮಕ್ಳು ಹುಟ್ಟಬೇಕ್ರಿ. ಯಾಕಂದ್ರೆ ತಾಯಿ ತಂದಿದ್ರೆ ಪರಿಸ್ಥಿತಿ ಅರ್ಥ ಮಾಡ್ಕೊಲಿಕ್ಕೆ ಒಬ್ಬರು ಗಂಡಿಗೆ ಹೆಂಡ್ತಿ ಜೋಡ, ಹೆಂಡ್ತಿ ಗಂಡು ಜೋಡ ಅಂತ ಜೋಡಿರ್ತಾರೆ. ಮಕ್ಳು ಅರ್ಥ ಮಾಡ್ಕೊಲಿಕ್ಕೂ ಇಬ್ಬರು ಗಂಡ ಹೆಂಡ್ತಿ ಅರ್ಥ ಮಾಡ್ಕೋತಾರೆ. ನನಗೇನೈತೆ ಗಂಡಿಗೆ ಹೆಂಡ್ತಿ ಜೋಡಿಲ್ಲ, ಹೆಂಡ್ತಿ ಗಂಡು ಜೋಡಿಲ್ಲ. ನನ್ನ ಮಕ್ಕಳನ್ನ ಅರ್ಥ ಮಾಡ್ಕೊಲಿಕ್ಕೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಹೇಳ್ರಿ. ಅದೆಲ್ಲ ಅನುಭವ ಆದವ್ರಿಗೆ ಗೊತ್ತಿರ್ತೈತೆ. ಆಗುತ್ತೆ. ಆದ್ರೆ ಆ ಥರ ಏನಿಲ್ಲ, ಮಕ್ಕಳೆಲ್ಲ ಒಳ್ಳೆಯವ್ರು ಅದಾರ, ಅರ್ಥ ಮಾಡ್ಕೋತಾರೆ. ಇಷ್ಟು ಅದಾರ ಅಂದ್ರೂ ಏನಾರ ಕಷ್ಟ ಆಯ್ತಂದ್ರೆ ತಿಳ್ಕೊತಾರೆ, ಬಂದು ಹೆಲ್ಪ್ ಮಾಡ್ತಾರೆ. ಸುಳ್ಳೆ ಯಾಕೆ ಅನ್ಬೇಕು. ನಮ್ಮ ಶ್ರವಣಕುಮಾರ್ ಮಾತ್ರ ಫುಲ್ ಹೆಲ್ಪ್ ಮಾಡ್ತಾನೆ ರೀ. ಶ್ರಾವಣಿ ಅಭ್ಯಾಸ ಸಾಲಿ ಪಾಲಿ ಅಕ್ಕಿಂದ ಅಕ್ಕಿಯೇ ವಜ್ಜೆಗಿರ್ತೈತೆ. ಹೋದ್ವಿ ಎಲ್ಲ ಮುಟ್ಟಕ್ಕೆ ಹೋದ್ವಿ. 5 ದಿನ ಹೋದ್ ಸ್ನೇಹಿತರೆ ಬಂದ್ವಿ. ಯಾಕೆ ಇನ್ನೂ ಇದು ಪೀರಿಯಡ್ ಬರಲಿಲ್ಲ ಅಂತೇಳಿ ದವಾಖಾನೆಗೆ ಹೋಗಿ ಚೆಕ್ ಮಾಡ್ಸ್ಕೊಂಬಂದ್ವಿ. 2 ತಿಂಗಳು ಆಗಿ ಬಂದಿತ್ತು. ನಿಂತೈತೆ ಅಂತೇಳಿದ್ರು. ಫುಲ್ ಖುಷಿ ಆಗಿಬಿಡ್ತು. ಯಾಕಂದ್ರೆ 2.5 ವರ್ಷ ಆಗಿತ್ತು ನಮ್ಮ ಮದುವೆ ಆಗಿ. ಇವಾಗ ನೋಡಿ ಸ್ನೇಹಿತರೆ, ಹಳ್ಳಿ ಕಡೆ ಹೆಂಗಂದ್ರೆ 1 ವರ್ಷ ಆಗಲಿ ಮದುವೆ ಆಗಿ ಯಾಕಾಗಿಲ್ಲ ಜನ ಹಂಗೆ ಸ್ನೇಹಿತರೆ. ಇವಾಗ ಹೋದ್ವಿ, ಬಂದು ಚೆಕ್ ಮಾಡ್ಸ್ಕೊಂಡು ಸ್ನೇಹಿತರೆ. ಚೆಕ್ ಮಾಡ್ಸ್ಕೊಂಬಂದು ಅದೇ 1 ವಾರ ಆಗಿತ್ತು. 2-3 ಬಿತ್ತು ಸ್ನೇಹಿತರೆ. ಚಲೋ ಆಯ್ತು ನೋಡ್ರಿ. ನನಗೆ ರಗತ್ತಿಲ್ಲ, ಮತ್ತು ಪಾಪು ತೂಕ ಕಮ್ಮಿ ಐತಿ, ಮತ್ತು BP ಇಂಥವೆಲ್ಲ ಸಮಸ್ಯೆ, ಭಾಳ ಸಮಸ್ಯೆ ಆಗತ್ತು. ಒಂದಿನ ಬಿಡೋಣ 2 ದಿನ ದವಾಖಾನೆಗೆ ಹೋಗೋದು, ದವಾಖಾನೆಗೆ ಗುಳಿಗೆ ನೀನುಂಗಿ ಒಂದೇನು ಸಪ್ಪ ತಿಂದೆ ಅನ್ನಂಗಿಲ್ಲ. ಯಪ್ಪ ದೇವ್ರಿ, ಪ್ರೆಗ್ನೆಂಟ್ ಅನಿಸ್ಕೊಂಡ್ರೆ ಯಾವ ಹೆಣ್ಮಕ್ಳಿಗೂ ಯಾವ ಮಕ್ಳು ಬೇಡ ಅನಿಸ್ಬಿಡ್ಬೇಕ್ರಿ. ಅಷ್ಟೆಲ್ಲ ತ್ರಾಸಾಗೈತಿ. ಅಷ್ಟೆಲ್ಲ ತ್ರಾಸ್ನಾಗೂ ಶ್ರಾವಣಿ ಮುದ್ದಾಗಿ ಬಿಟ್ಟೆ ಸ್ನೇಹಿತರೆ. ಯಾಕಂದ್ರೆ 3.5 kg ಆಗಿದ್ಲು. ನಾನು ಡಿಲಿವರಿ ಆಗೋ ಟೈಮ್ಗೂ ನಾನು ಅಕ್ಟೋಬರ್ 1ನೇ ತಾರೀಕಿಗೆ ಬೇನೆ ತಿನ್ನಕತ್ತೀನಿ ಸ್ನೇಹಿತರೆ. ಅಕ್ಟೋಬರ್ 4ನೇ ತಾರೀಕಿಗೆ ಡಿಲಿವರಿ ಆಗೈತಿ. ಅದು 1ನೇ ತಾರೀಕಿಗೆ ಹೋದ್ವಿ. ನಾನು ನಾರ್ಮಲ್ ಡಿಲಿವರಿ ಅಡಿಬೇಕನ್ನೋ ಆಸೆ ಭಾಳ ಇತ್ತು ಸ್ನೇಹಿತರೆ. ನಾನು ಫಸ್ಟ್ ಪ್ರೆಗ್ನೆಂಟ್ ಒಳಗೆ ನಾರ್ಮಲ್ ಡಿಲಿವರಿ ಆಗಬೇಕನ್ನೋ ಇತ್ತು. ಅದರಲ್ಲಿ ಹೋಯ್ತು ಸ್ನೇಹಿತರೆ. BP ಲೋ ಹೋಯ್ತಲ್ಲ, 4 ದಿನ ಬೇನೆ ತಿಂದೆ, ಆಗಲಿಲ್ಲ. ಮತ್ತು ಸಿಜರಿಂಗ್ ಆಯಿತು. ಅಕ್ಟೋಬರ್ 2ನೇ ತಾರೀಕಿಗೆ ನಮ್ಮ ಅಪ್ಪ ಸಿಜರಿಂಗ್ ಸಾಮಾನು ತಂದ್ರೂ ನಾನು ಅಕ್ಟೋಬರ್ 3ನೇ ತಾರೀಕಿಗೆ ಮಾಡೋದಿತ್ತು. ಮಾಡಬೇಡ ಇವತ್ತು ನಾನು ನೋಡೋಣ ನಾರ್ಮಲ್ ಡಿಲಿವರಿ ಆಗುತ್ತೋ ಏನು ಮಾಡುತ್ತೋ. ನಾ ಹೇಳ್ತೀನಿ ಸ್ನೇಹಿತರೆ, ನಾ ಒಂದು ನಿರ್ಧಾರ ಮಾಡಿದ್ನಂದ್ರೆ ಅದು ಏನೋ ಆಗುತ್ತೋ ಅಂತೇಳಿ ಇಷ್ಟು ಭಾಳ ಒಂದ್ರ ಮ್ಯಾಗ ವಿಷಯದ ಮ್ಯಾಗ ಭಾಳ ಇದು ಕೊಡ್ತಿರ್ತೀನಿ ಸ್ನೇಹಿತರೆ ನಾನು. ಮತ್ತು ಯಾಕಂದ್ರೆ ಎಲ್ಲರೂ ಬೈಯಾಕತ್ರು. 3ನೇ ತಾರೀಕಿಗೂ ಡಿಲಿವರಿ ಎಲ್ಲ ತ್ರಾಸೂ ಭಾಳ ಆಕಾಯ್ತು, ಮತ್ತು BPನೂ ಲೋ ಆಕಾಯ್ತು. ಮತ್ತು ನಾರ್ಮಲ್ ಡಿಲಿವರಿ ಮಾಡ್ಕೋತೀವಿ, ಸೂಜಿ ಗುಳಿಗೆ ಎಣ್ಣೆ ಕೊಟ್ಟು ಮಾಡ್ಕೋತೀವಿ. ಮತ್ತು ಜೀವಕ್ಕೆ ಏನು ತೊಂದರೆ ಗೊತ್ತಿರೋದಂದ್ರು ನಮ್ಮಪ್ಪ ಬೇಡ ಸಿಜರಿಂಗ್ ಆಗಿಬಿಡು, ನೀನೇ ಸಮಾಧಾನಕ್ಕೆ ಎಷ್ಟು ಇದು ಮಾಡ್ತೀವ. ಅದು ನಮ್ಮ ಅಪ್ಪ ಎಲ್ಲರೂ ಪ್ರತಿಯೊಂದು ಶ್ರಾವಣಿಯರ ಪಪ್ಪ ಆಗಿರ್ಬೋದು, ಅವರು ಹೊಲಸು ನೀರು ಶ್ರಾವಣಿಯರ ಪಪ್ಪ ಹೊಲಸು ನೀರು ಕುಡಿದ್ರೆ ನೋಡಿ ನೀನು ಏನು ತಿಳಿದ ಮಾಡು, ನೀ ಕಾರ್ಬಾರನ ಮಾಡು, ನಾನು ಏನು ಹೇಳಲ್ಲ ನಿನಗೆ. ತಿರುಗಿ 1ನೇ ತಾರೀಕಿಗೆ ಹೋಗಿರಿ, ಇವತ್ತು 3ನೇ ತಾರೀಕು ಸಿಜರಿಂಗ್ ಮಾಡ್ಸ್ಕೊಂಡು ಬಿಟ್ಟು ನಾರ್ಮಲ್ ಡಿಲಿವರಿ ಆಡಿತೀನಿ ದೊಡ್ಡ ದಿಮಾಕ ಮಾಡಾಕತ್ತಿ ಹಂಗೆ ಅಂತ ಅವ್ರು ಫೋನೇ ಬೇಯೋರು ಸ್ನೇಹಿತರೆ. ಏನು ಮಾಡ್ಬೇಕಪ್ಪ ದೇವ್ರಿ ಅಂತೇಳಿ ನಾ ಇಲ್ಲ ನಾರ್ಮಲ್ ಆಗುತ್ತೆ ತಡಿ, ಹಂಗ್ಯಾಕೆ ಮಾತಾಡ್ತೀವಿ, ಅದೇ ಹೊಲಸು ನೀರು ಕೊಡ್ತೈತಿ, ನೀನು ಯಾವ ಥರ ಸ್ಕ್ಯಾನಿಂಗ್ ಮಾಡ್ರಿ ಹಂಗೆ ಅಂತ ನಾ ಹೇಳಕ್ಕೆ. ಆದರೂ ಸ್ನೇಹಿತರೆ ಹೇಳಕ್ಕೆ ಬರಲ್ಲ. ಹೊಲಸು ನಮ್ಮ ಅಪ್ಪನ ಹಂಗೆ ಅನ್ನಕತ್ತ, ಅವ್ರು ಹೇಳೋದು ಕರೆಯವ. ಮತ್ತು ನಮ್ಮ ಅವ್ವಗೆ ಹಚ್ಚಿ ನಮ್ಮ ಅಪ್ಪಗೆ ಹಚ್ಚಿ ಮಾತಾಡಕತ್ರು, ನೀವಾರ ಹೇಳ್ರಿ ಅಮ್ಮ ಹೇಳಕ್ಕ ಅಂತೇಳಿ ನಮ್ಮ ಮಾತಾಡಿಂದ. ಮತ್ತು ನಮ್ಮ ಅಪ್ಪ ನಮ್ಮ ಅವ್ವ ಬೇದ್ರು. ಮತ್ತು ಹಂಗೆ ಮರುದಿನ ಸಿಜರಿಂಗ್ ಮಾಡಿಸ್ಕೊಂಡೆ. ಆ ನಾರ್ಮಲ್ ಡೆಲಿವರಿ ಆಗ್ತಿದ್ರಿ ಸ್ನೇಹಿತರೆ. ಅದು ಯಾಕಂದ್ರೆ BP ಲೋ ಆಗಿತ್ತು, ಯಾವಾಗಲೂ ರಗತನೂ ಕಮ್ಮಿ ಇತ್ತು. ಹಿಂಗೆ ನಾರ್ಮಲ್ ಡೆಲಿವರಿ ಆಗ್ತಿದ್ದಿಲ್ಲ, ಸಿಜರಿಂಗ್ ಆಯಿತು. ಮತ್ತು ಶ್ರಾವಣ ಪ್ರೆಗ್ನೆಂಟ್ ಆದಾಗ ಹೇಳ್ಬೇಕಂದ್ರೆ ಭಾಳ ಅದು ಬೇಸಿ ಸ್ನೇಹಿತರೆ. ಅದರ್ಲಿಕ್ಕಿಂತ ಊಹಿಸಲಾರಂಥ ಘಟನೆ ದೇವ್ರು ನಮ್ಮ ಜೀವನದಲ್ಲಿ ನಡೆಸಿದಂತಲೇ ಹೇಳ್ಬೋದು. ಶ್ರಾವಣದಿಂದ 3.5 ತಿಂಗಳು ಪ್ರೆಗ್ನೆಂಟ್ ಇದ್ದೆ.
ಇರಾಗನೇ ನಮ್ಮ ಯಜಮಾನ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ತೀರ್ಕೊಂಡು ಎಲ್ಲರಿಗೂ ಗೊತ್ತಿದ್ದ ವಿಷಯನ. ಮತ್ತು ಅಲ್ಲಿನಿಂದ ಆದ್ರೆ ಅದು ಬಿಡಪ್ಪ ಹೆಂಗೋ ಮತ್ತು ಹಣೆ ಬರಕ್ಕೆ ಬಂದು ಉಣ್ಲೇಬೇಕಂತೇಳಿ ಕಣ್ಣೀರಾಗ ಕೈ ತೊಳೆದ್ನಿ ಅಂತಲೇ ಹೇಳ್ಬೋದು. ಈಗಾದರೂ ಕಣ್ಣೀರು ಮ್ಯಾಗೆ ಬರ್ತಾವೆ. ಕಣ್ಣೀರಾಗ ಆ ಘಟನೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಕಣ್ಣೀರಾಗ ಕೈ ತೊಳೆದ ಸ್ನೇಹಿತರೆ ಅದೇ ಬೇಸಿತ್ತಲ್ಲಪ್ಪ ಶ್ರಾವಣಿ ಪ್ರೆಗ್ನೆಂಟ್ ಇದ್ದ. ಅವಾಗ ವಿಚಾರ ಮಾಡಿದ್ದೆ ನಾನು. ಅವಾಗ ಏನಿಸ್ತಿತ್ತು, ಯಾಕೆ ದೇವ್ರು ನನಗೆ ಇಷ್ಟೆಲ್ಲ ಕಾಡ್ತಾನೆ. ಅವಾಗೂ ಫಸ್ಟ್ನೇ ಪ್ರೆಗ್ನೆಂಟ್ ಇದ್ದಾಗಾರ ಒಂದಿಷ್ಟು ದೇವರು ಆರಾಮಾಗಿಟ್ಟು ಆ ಇದು ಒಂದು ತಾಯ್ತನ ಅನುಭವಿಸೋ ಭಾಗ್ಯ ನನಗೆ ಕೊಡಲಿಲ್ಲ. 2ನೇ ಪ್ರೆಗ್ನೆಂಟ್ ಒಳಗಾರ ತಾಯ್ತನ ತಾಯಿ ಆಗಿನ ಅನುಭವಿಸೋ ಭಾಗ್ಯ 2 ಮಕ್ಳು ಆಡಿದ್ರು ಆ ಭಾಗ್ಯ ಸಿಗಲಿ ಸ್ನೇಹಿತರೆ. ಈ ಥರ ಯಾರಿಗೂ ಆಗಬಾರ್ದು. ಎಷ್ಟೋ ಹೆಣ್ಮಕ್ಳಿಗೆ ಆಗ್ತಿರ್ತೈತಿ, ಆದ್ರೆ ನಮ್ಮ ಕಣ್ಣಿಗೆ ಗೊತ್ತಾಗಲ್ಲ. ನನ್ನ ಜೀವನ ಆಗಿದ್ದು ಫಸ್ಟಿಗೆ ನೋಡ್ರೆ ಹೆಲ್ತ್ ಪ್ರಾಬ್ಲಮ್ಮು, 2ನೇ ಸಲ ನೋಡ್ರೆ ದೇವರು ಅದು ಬೇಸಿ ಊಹಿಸಲಾರಷ್ಟ ಘಟನೆ ತಂದಿಟ್ಟೆ ಸ್ನೇಹಿತರೆ. ಬರೀ 3.5 ತಿಂಗಳು ರೀ ಶ್ರಾವಣ ಪ್ರೆಗ್ನೆಂಟ್ ಇದ್ದೆ. ಒಂದು ಸ್ಕ್ಯಾನಿಂಗ್ ನಮ್ಮ ಯಜಮಾನ್ರು ಮಾಡ್ಸ್ಯಾರ ನೋಡಿ, 2-3 ಬೀಳುತ್ತಲ್ಲ, ಒಂದು ಸ್ಕ್ಯಾನಿಂಗ್ ಮಾಡ್ಸ್ಯಾರ. ಮತ್ತು ನೆಕ್ಸ್ಟ್ 3.5 ತಿಂಗಳಾಗಿತ್ತು ಅಂದಿದ್ರು ಅವರು. 5ರಾಗೂ ಸ್ಕ್ಯಾನಿಂಗ್ ಅವ್ರು ಎಂದು ಪ್ರತಿಯೊಂದು ಹಿಂಗೇನೋ ಲೆಕ್ಕ ಆಗಿಲ್ಲ, ಅವರೇ ಮಾಡಿಸ್ಬೇಕು, ತಾವೇ ಹೋಗಿ ಕರ್ಕೊಂಡು ದವಾಖಾನಿಗೆ ಪ್ರತಿಯೊಂದು ಖರ್ಚಿ ಮತ್ತು ಲೆಕ್ಕ ಹಾಕಿಸಂತೆ. ನುಗ್ಗು ಖರ್ಚು ಮಾಡೋರು. ನಮ್ಮ ಶ್ರಾವಣಿಗಾಗಿರ್ಬೋದು, ಶ್ರಾವಣಿ 3 ವರ್ಷಕ್ಕಿದ್ಲು ತಿನ್ಲಿಕ್ಕೆ ಅಂದ್ರೂ ಡಬ್ಬಿ ಪೇಡಿ ಆಗಿರ್ಬೋದು, ತಿನ್ನಕ್ಕೆ ಪ್ರತಿಯೊಂದು ಅಷ್ಟು ಇತ್ತು ಸ್ನೇಹಿತರೆ. ಅವಾಗಿನ ನೆಪ್ ಮಾಡ್ಕೊಂಡ್ರೆ ಇವಾಗ ಬರಲ್ಲ, ಜೀವನ ಬಂದಂಗೆ ಹೋಗಲೇಬೇಕು. ಆದ್ರೆ ಅದೆಲ್ಲ ಅವಾಗ ಎಣ್ಣೆಲ್ಲ ನೆಪ್ ಮಾಡ್ಕೊಂಡ್ರೆ ಸುಮ್ಮನೆ ನಮ್ಮ ದುಃಖಕ್ಕೆ ಮೂಲ ಅಂತ ನಾನು ಯಾವುದೂ ನೆಪ್ ಮಾಡ್ಕೊಳಕ್ಕೆ ಹೋಗಲ್ಲ. ಇವಾಗ ಮಾತಿ ಬಂದೈತೆ ಅಂತ ಹೇಳಕತ್ತೀನಿ ಸ್ನೇಹಿತರೆ. ಹಂಗೆ 5ನೇ ಸಲ ದೊಡ್ಡ ಸ್ಕ್ಯಾನಿಂಗ್ ಮಾಡ್ಸೋಣ ಬಾಗಲಕೋಟೆ ಹೋಗೋಣ ಅಂತ ಹೇಳಿದ್ರು. ಮುಂದೆ ಅವರೇ ಇರ್ಲಿ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಅವರಿದ್ರೆ ಹೆಂಗಾರ ಹೋಗಿ ಆದ್ರೆ ಆ ಮಾಡ್ಸೊಂಬಂದು 7ರ ಮಾಡ್ಸೊಂಬಂದು ಸ್ನೇಹಿತರೆ. ನನಗೇನು ಯಾವ್ದ್ರ ಮ್ಯಾಗೂ ಆಸೆಯನ್ನು ಹೋಗ್ಬಿಡ್ತೀನಿ ಅಂತಾರೆ. ಅವ್ರು ತೀರ್ಕೊಳ್ಳೋಣ ಹೆಂಗಾಗುತ್ತೆ ಹೇಳ್ರಿ, ಒಂಥರ ಹೆಣ್ಣಿಗೆ ಹಂಗಾಗಿ ಕೇರಿ ಹೋಗ್ಬಿಡ್ತು. ಹೋಗೋಣಿದ್ರೆ ಮತ್ತೆ ಏನು ಮಾಡ್ಬೇಕಪ್ಪ ದೇವ್ರಿಗೆ, ಏನು ಮಾಡಿದ್ರೆ ಹೆಂಗಾಗುತ್ತೆ, ಹೆಂಗೆ ಗಟ್ಟಿ ಆಗಬೇಕು ನಾನು ಅಂತೇಳಿ ಇದೇ ವಿಚಾರ ಮಾಡೈತಿ. ಮತ್ತು ಯೂಟ್ಯೂಬ್ನಾಗ ಬರೋ ಒಂದಿಷ್ಟು ಧೈರ್ಯ ಮಾತು ಕೇಳಾಕಿ, ಯೂಟ್ಯೂಬ್ನಾಗ ಬರೋ ಧೈರ್ಯ ಮಾತು ಕೇಳಿ ಅಷ್ಟು ಧೈರ್ಯ ಮಾಡ್ಕೊಳಕಿ. ಏನು ಮತ್ತು ನನ್ನ ವಿಚಾರ ಮಾಡಿ ನೋಡಿರ ಇನ್ನೊಬ್ರಿಗೆ ಹಿಂಗಾಗೈತೆ ಅನ್ನೋ ಮತ್ತು ಅಲ್ಲಿ ಭಾಳ ವಿಚಾರ ಮಾಡಾಕಿ. ಅವ್ರು ಇದು ಹಿಂಗಾತ ನನ್ನ ಬೇಸಿ ಅವ್ರದ್ದು ಹಿಂಗೆ ವಿಚಾರ ಮಾಡಿ ಹೆಂಗೋ ಮಾಡಿ ಜೀವನದಾಗ ದೇವ್ರ ಶಕ್ತಿಯನ್ನು ಕೊಟ್ಟ. ಮುಂದೆ 3.5 ತಿಂಗಳಾಗೆ ಸ್ನೇಹಿತರೆ. ಮುಂದೆ 6ಕ್ಕೆ ಬಿತ್ತು, ನಮ್ಮಪ್ಪ ಪಾರ್ಶಿ ಒಳಗೆ ಬಿಡ್ತು. ಎಂಥ ಹಣೆ ಬಾರಿದ್ದಿರ್ಬೇಕು ಹೇಳಿ. ಒಂದು ಪ್ರೆಗ್ನೆಂಟಿ ಒಳಗೆ ರಗತ್ ಕಮ್ಮ BP ಲೋ ಆಗಿ ಅನುಭವಿಸಿದಲ್ಲ. 2ನೇ ಪ್ರೆಗ್ನೆಂಟಿಯಲ್ಲಿ ತಾಯ್ತನ ಚಂದಾಗ ಅನುಭವಿಸ್ಬೇಕನ್ನೋ ಭಾಗ್ಯನೂ 1ನೇದು ಇಲ್ಲ 2ನೇದು ಇಲ್ಲ, ಅನುಭವಿಸ್ಬೇಕನ್ನೋ ಭಾಗ್ಯ. ಅದ್ರಾಗೂ ಏನು ಸ್ನೇಹಿತರೆ 3.5 ತಿಂಗಳು ಯಜಮಾನ್ರು ತೀರ್ಕೊಂಡ್ರು ಅದೊಂದು ಅನುಭವಿಸಿಬಿಡಿ. 2 ನಾರ್ಮಲ ಸಿಜರಿಂಗ್ 2 ಅನುಭವಿಸಿ ನಾನು. ಆದ್ರೆ ಇದ್ರಾಗ ಲಕ್ಕಿ ಅನ್ಬೋದು ನಾನು. ನಾರ್ಮಲ್ ಒಂದು ಸಿಜರಿಂಗಾಗಿ 2ನೇ ನಾರ್ಮಲ್ ಆಗೈತೆ, ಲಕ್ಕಿ ಅನ್ಬೋದು. ಮತ್ತು 2 ತಾಯ್ತನ ನೋಡ್ರೆ ಭಾಳ ಒಂಥರ ವಿಚಾರ ಬರ್ತೀನಿ ಅಂದರೆ ಏನು ಮಾಡೋಕ್ಕಾಗಲ್ರಿ, ಪರಿಸ್ಥಿತಿ ಬಂದಾಗ ಹೋಗಲೇಬೇಕು. 8-9ನೇ ತಿಂಗಳ ಬಿತ್ತು, 9ರ ಬಿತ್ತು ಸ್ನೇಹಿತರೆ. ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರಕ್ಕೆ ಹೋದೆ. ಡಾಕ್ಟ್ರ್ ಏನಂದ್ಲು, ಈಗ 4.5 kg ಅದನ, ನೀನು ಇಮಿಡಿಯೇಟ್ಲಿ ಸಿಜರಿಂಗ್ ಮಾಡಿಸ್ಕೋಬೇಕಂದು. ಶ್ರಾವಣಿಗ್ರಿದು ನನಗೆ ಮನಸ್ಸಿನಾಗ ಇತ್ತು ಬಿಡಿ. ನನಗೆ ಗಂಡು ಪಾಪನೇ ಆಗುತ್ತಾ, ಅವ್ರು ಹುಟ್ಟಿ ಬರತ್ತಾರ ಅನ್ನೋದು ನನಗೆ 100ಕ್ಕೆ 100 ಇತ್ತು. ಶ್ರಾವಣಿ ಪ್ರೆಗ್ನೆಂಟ್ ಇದ್ದ ಸ್ನೇಹಿತರೆ, ಹೆಣ್ಣಾಗುತ್ತೋ ಗಂಡಾಗುತ್ತೋ ಈ ಥರ ವಿಚಾರ ಮಾಡ್ತಿದ್ದೆ. ಹಂಗಾಗಿ BP ಲೋ ಆಗೈತೋ ಏನು ಮಾಡ್ತೋ ಗೊತ್ತಿಲ್ಲ, ಭಾಳ ವಿಚಾರ ಮಾಡಿದೆ. ಯಾಕಂದ್ರೆ ಗಂಡು ಪಾಪ ಆಗ್ಬೇಕನ್ನೋ ಆಸೆ ಭಾಳ ಇತ್ತು. ಶ್ರಾವಣಿಯರ ಪಪ್ಪಾಗ ಹೆಣ್ಣು ಪಾಪ ಆಗ್ಬೇಕನ್ನೋ ಭಾಳ ಆಸೆ ಇತ್ತು. ಅವ್ರ ಆಸೆ ಪ್ರಕಾರನೇ ಹೆಣ್ಣು ಪಾಪನೇ ಬಿಟ್ಟು ಸ್ನೇಹಿತರೆ. ಆದ್ರೆ ನನಗೆ ಈ ಸಲ 2ನೇ ಸಲ ಪ್ರೆಗ್ನೆಂಟ್ ಆದಾಗ ಗಂಡೇ ಹಡಿತೀನಿ ಅನ್ನೋದು ಇತ್ತು. ಅವರಾದರೂ ಅಂದಿದ್ರು ಗಂಡು ಪಾಪ ಆಗುತ್ತೆ ಶ್ರಾವಣ್ ಕುಮಾರ್ ಅಂತಿದ್ರು. ಮತ್ತು ಪೌನರ್ಕನ ಜೋಳ ತರಿಸಿದ್ರು. ಅವರ ಶ್ರಾವಣ್ ಕುಮಾರ್ ನೋಡಿಲ್ಲ, ಅವ್ರು ಹೇಳಿದ್ದಂಗೆ ಆಗೈತಲ್ಲ, ಹೋಗಿ ಅಲ್ಲಿಗೆ ಜೋಳ ತೆಗಿಸಿ ಅವ್ರ ಆಸೆ ಹೆಂಗಿರುತ್ತೆ ಹಂಗೆ ಮುಗಿಸೀನಿ. ಇದು ಅವರೇ ಹೇಳ್ಬಿಟ್ರಿ ಡೈರೆಕ್ಟಾಗಿ 9ರಾಗ ಬಿತ್ತಲ್ಲ, ಇವಾಗನೇ 4.5 kg ಅದ. ನಿನ್ನ ಮೊದಲಿಂದು ಸಿಜರಿಂಗ್ ಅಂತಿ, ಸಿಜರಿಂಗ್ ಆಗೈತ, ನೀನು ನಾರ್ಮಲ್ ಆಗಕ್ಕೆ ಸಾಧ್ಯನೇ ಇಲ್ಲ. 3.5 kgನೇ ಸಿಜರಿಂಗ್ ಆಗೈತೆ ಅಂತ ಹೇಳ್ತಿ, ನಾರ್ಮಲ್ ಆಗಕ್ಕೆ ಸಾಧ್ಯ ಇಲ್ಲ. ನೀ ಇಮಿಡಿಯೇಟ್ಲಿ ಅಡ್ಮಿಟ್ ಆಗು, ಸಿಜರಿಂಗ್ ಮಾಡ್ತೀವಿ ಅಂದರು. ಇಲ್ಲಿ ಮುದ್ದೇವಾದ ನಾಗರಬಾವಿ ದವಾಖಾನೆ ಅಂತಾರೆ. ನಿಮ್ಮ ನಾಗರಬಾವಿ ದವಾಖಾನೆ ಯಾರಿಗೆ ಮುದ್ದೆ ನೋಡಕತ್ತವ್ರಿಗೆ ಗೊತ್ತಿರ್ತೈತೆ ಅಂದರು. ನನ್ನಿದ್ರ ಇಲ್ಲ ರೀ, ನಾನು ನಾರ್ಮಲೇ ಹಡಿತೀನಿ ರೀ. ಏನು ಮಾತಾಡ್ತೀಯಮ್ಮ, ನಿನಗೆ ಬುದ್ಧಿ ಐತಿಲ್ಲ, ಸಾಲಿಯರ ಕಲ್ತಿಲ್ಲ, ಏನು ನಾರ್ಮಲ್ ಹಡಿತೀನಿ ನೀನು, 4.5 kg ಐತಿ, ಏನು ನಾರ್ಮಲ್ ಹಡಿತೀನಿ ನೀನು ಅಂತಂದರು.
ಏನೋ ಸ್ನೇಹಿತ ಒಂದು ಮಡ್ಡು ಧೈರ್ಯ ಅಂತಾರಲ್ಲ, ಆ ಥರ ಮಡ್ಡು ಧೈರ್ಯ ಇತ್ತು ನನಗೆ. ಆವಾಗ ಆ ಧೈರ್ಯ ಇತ್ತು ನನಗೆ, ಸುಳ್ಳು ಕೇಳಬೇಕು. ನಾರ್ಮಲ್ ಡಿಲಿವರಿ ಹಡಿತೀನಿ ಅನ್ನೋದು ನನಗೆ ಗಂಡು ಪಾಪುನೇ ಆಗುತ್ತಾನೋ ಮೊದಲ ಮಡ್ಡು ಧೈರ್ಯ ಇತ್ತು ನನಗೆ ಗೊತ್ತಿತ್ತು. ಅವ್ರು ನಮ್ಮ ಯಜಮಾನ್ರು ಹೇಳಿದ್ದಂಗೆ ನೀವೇ ಹುಟ್ಟಿ ಬರ್ತೀರಿ ಅನ್ನೋದು ನನ್ನ ಭರವಸೆ ಇತ್ತು. ಆದರೂ ನಾರ್ಮಲ್ ಡಿಲಿವರಿನ ಹಡಿತೀನಿ ಅನ್ನೋದು ನನಗೆ ಏನೋ ಮಂಡತನ ಅಂತಾರಲ್ಲ, ಹಂಗೊಂದು ಧೈರ್ಯ ಇತ್ತು ಸ್ನೇಹಿತರೆ. ಆದ್ರೆ ಅವ್ರಿಗೆ ಹಂಗೆ ಅಂತ ನಾ ಅಡ್ಮಿಟ್ ಆಗಲ್ಲ, ಮನ್ಯಾಗ ಬಂದು ನಾನು ಯಾರಿಗೂ ಏನು ಹೇಳಿದ ಸ್ನೇಹಿತರೆ. ನಮ್ಮ ಅವ್ವ ಆಗಿರ್ಬೋದು, ನಮ್ಮ ಅಪ್ಪ ಮೊದಲೇ ಇಸ್ಕೊಂಡೋದು ಬೇಡ ಅಂದ ನಮ್ಮ ಅಪ್ಪ ಅಲ್ಲೇ ಮುಕ್ಕೊಂಡಲ್ಲೇ ಎಷ್ಟು ಖುಷಿ ಪಟ್ಟು ನನ್ನ ಸ್ನೇಹಿತರೆ. ಆ ಖುಷಿಗೆ ಒಂದು ಆಕಾಶಕ್ಕೆ ಭೂಮಿಗೆ ಏಕಾಗಿರ್ತಿದ್ರು ಅಷ್ಟು ಖುಷಿ ಪಟ್ಟು ನಮ್ಮಪ್ಪ. ಮತ್ತು ಈಗ ನಮ್ಮ ಅಪ್ಪ ಖುಷಿ ಪಡೋದು ನೋಡಿ ಶ್ರಾವಣ್ ಕುಮಾರ್ ಅವ್ರ ಅಪ್ಪರದ್ದು ಇಷ್ಟೇ ಖುಷಿ ಪಡ್ತಿದ್ರಲ್ಲ ಅಂತೇಳಿ ಅವಾಗೂ ಕಣ್ಣ ನೀರು ಬಂದು ಸ್ನೇಹಿತರೆ. ಅತ್ತೆ ಒಳಗೆ ಹೋಗಿ ಹತ್ಬಿಟ್ಟೆ ನಾನು. ಮತ್ತೇನು ಮಾಡೋಕ್ಕಾಗಲ್ರಿ, ಈಗ ಅಪ್ಪನೂ ಇಲ್ಲ ಅವರು ಇಲ್ಲ. ಅವಾಗ ಆ ತಂದೆ ಖುಷಿ ಪಡೋದು ನೋಡಿ ನಮ್ಮ ಅಪ್ಪಗೆ ಎಷ್ಟು ಖುಷಿ ಆಗೈತಿ ಗಂಡು ಪಾಪ ಇದ್ದ. ಅವರು ನಮ್ಮ ಶ್ರಾವಣ್ ಕುಮಾರ್ ಅಪ್ಪ ಇದ್ದ ಎಷ್ಟು ಖುಷಿ ಪಡ್ತಿದ್ದಂತೆ ಒಂದು ಮನುಷ್ಯ ಆಗುತ್ತಿಲ್ರಿ. ಆತು ಸ್ನೇಹಿತರೆ, ಹಿಂಗೆ ಐತ್ರಿ ಜೀವನ ಅನ್ನೋದು ಭಾಳ ಕಷ್ಟ ಐತಿ. ಯಾರಿಗೆ ಹೇಳೋದೇನಂದ್ರೆ ಒಳ್ಳೆ ಕಳ್ಕೊಂಡು ಹೋದ ದಿನಗಳು ಒಳ್ಳೆ ಸಿಗಲ್ಲ. ಮುಂದೆ ಬರೋ ದಿನಗಳಿಗೆ ವಿಚಾರ ಮಾಡಿರಿ, ಹಿಂದೆ ಬರೋ ದಿನಗಳು ಬಿಟ್ಟು ಬಿಡ್ರಿ. ಅವು ಏನೋ ಆಗಿರ್ತಾವೆ, ಆಟ ಆಗಬೇಕು ಇಟ್ಟು ಹೋಗ್ಬೇಕನ್ನೋದಿರ್ತೈತಿ. ಆಟ ಅಂದು ಬಂದೆ ಸ್ನೇಹಿತರೆ, ಆಟ ಆಗಿರ್ತೈತೆ. ಇದೊಂದು ಬಂದೆ ಬರೋಣಿದ್ರೆ ಮತ್ತು ಕರೆಕ್ಟ್ 9 ತಿಂಗಳ 9 ದಿನ 9 ತಾಸು ಅಂತಾರಿಲ್ಲ, 9 ತಿಂಗಳಿಗೆ ಅವತ್ತಿಗೆ ಡಿಲಿವರಿ ರಾತ್ರಿ ಆಯ್ತು ಸ್ನೇಹಿತರೆ. ಒಂದು 22ಕ್ಕನೇ ಮಾರ್ಚ್ 22ಕ್ಕೆ ಆಗೈತೆ. ನಮ್ಮ ಯಜಮಾನ್ರು ತೀರ್ಕೊಂಡು 5.5 ತಿಂಗಳು ಕರೆಕ್ಟ್ ಡಿಲಿವರಿ ಆಗೈತೆ ನೋಡಿ. 3.5 ತಿಂಗಳ ಅಕ್ಟೋಬರ್ 8ನೇ ತಾರೀಕಿಗೆ ಅವ್ರು ತೀರ್ಕೊಂಡ್ರೆ ಮುಂದೆ ಮಾರ್ಚ್ 22ಕ್ಕೆ ನಾನು ಡಿಲಿವರಿ ಆಗೈತೆ ಸ್ನೇಹಿತರೆ. 5.5 ತಿಂಗಳು ಕರೆಕ್ಟ್ 9 ತಿಂಗಳು ನೋಡಿ. ಆ ಕಡೆ 3.5 ಆ ಕಡೆ 5.5 9 ತಿಂಗಳು ಆಯ್ತು ಸ್ನೇಹಿತರೆ. ಎಷ್ಟು ವಿನ್ಯಾಸ ಅನ್ಬೋದು. ಶ್ರಾವಣಿಗೆ 11ರಾಗ ಹಿಡ್ದೀನಿ ರೀ. 10 ತಿಂಗಳು ಮುಗಿದು 11ರಾಗ. ಆದರೂ ಡಿಲಿವರಿ ಎಲ್ಲ ದಿವಸನೂ ಭಾಳ ಹೋದು ಅಂತೇಳಿ ಸಿಜರಿಂಗ್ ಮಾಡಿಬಿಟ್ರಿ. ಶ್ರಾವಣ ಆಟ ಆಯ್ತು ಸ್ನೇಹಿತರೆ. ಮಂದಿ ಬರೋದು ಹೋಗೋದು ಕೆಲಸ ಮಾಡಿ ಒಟ್ಟು ಊಟಿದ್ರಿ ಶ್ರಾವಣಿಗೆಲ್ಲ ಬೇಕು ಬೇಡ ತಿಂದೀನಿ. ಆದರೂ ತೂಕ ಕಮ್ಮಿ ತಕ್ಕಿದ್ದು. ಆಮೇಲೆ ಏನೋ ಒಂದು ಗುಳಿಗೆ ಏನೋ ಕೊಟ್ಟು ತೂಕ 3.5 kg ಮಾಡಿದ್ರು. ಶ್ರಾವಣಿಗೆ ಏನೂ ತಿಂದಿರಂದ್ರು ತೂಕ ಜಾಸ್ತಿ ಇತ್ತು. 4.5 kg 5 ತಿಂಗಳು ಕೂಸಿದಂಗಿತ್ತು. ಅವಾಗೆಲ್ಲ ಫೋಟೋ ಇಟ್ಟರು ದಮ್ಮ ಹಿಂಗೆ ಇದು ಸ್ನೇಹಿತರೆ. ನಾ ಸುಳಿದಂತ ಅವಾಗ ನಮ್ಮ ಟೆನ್ಷನ್ದಾಗ ಯಾವ ಫೋಟೋ ನಾನು ತಾಕಿಲ್ಲ. ಮುಂದೆ ಎಲ್ಲಾದರೂ ಸಿಕ್ಕರೆ ನಿಮಗೂ ಶೇರ್ ಮಾಡ್ತೀನಿ. ಎಲ್ಲಿ ಸಿಗಕ್ಕೆ ಕಾಣಲ್ರಿ, ಯಾಕಂದ್ರೆ ನಮ್ಮ ಅಣ್ಣ ಕಡೆ ಇದ್ರೆ ನಮ್ಮ ಅಣ್ಣ ಹೇಳ್ತಿದ್ದೆ, ಯಾವೂ ಇಲ್ಲ. ಶ್ರಾವಣಿಗೆ ಹೊತ್ತು ಹೇಳಿದಾಗ ಫೋಟೋ ತೋರ್ಸೋಮಕ್ಕಿ ಸ್ನೇಹಿತರೆ. ನನ್ನ ಫೋನ್ಯಾಗ ಮಾತ್ರ ಯಾವುದೂ ಫೋಟೋ ಇಲ್ಲ. ಆ ಫೋನ್ ಹಾಳಾಯಿತು. ಆ ಫೋನ್ ಮಾಡಿಸ್ಲಿಲ್ಲ ಸ್ನೇಹಿತರೆ. ಅದು ಹೋಗೇ ಬಿಡ್ತು. ಡಿಸ್ಪ್ಲೇ ಹಾಕಿರ ಆತಿತ್ತು, ಅದು ಎಲ್ಲಿ ಹೋಯ್ತೋ ಏನಿಲ್ಲ. ಅದನ್ನು ಹಾಕೇ ಬಿಟ್ಟೆ. ಅವೆಲ್ಲ ಫೋಟೋಗಳು ಮಸ್ತ್ ಇದ್ದು ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ರೀ. ಓದ್ತು ಅವಾಗ ಈಗ ತಿಳಿತೈತಿ. ಅವತ್ತು ಹೇಳಲ್ಲ ತಿಳಿಲಿಲ್ಲ, ಈಗ ತಿಳಿತೈತೆ ಸ್ನೇಹಿತರೆ. ಇವಾಗ ಹಂಗಿರೋಣ ಸ್ನೇಹಿತರೆ. ಬಂದೆ ಮನೆಗೆ ಬಂದು ಅಷ್ಟು ಹೇಳಿದ. ನಮ್ಮ ಅಪ್ಪನೂ ಖುಷಿಪಟ್ಟ, ಅವನು ಖುಷಿಪಟ್ಟರು. ಮತ್ತು ನಾನು ಏನು ಮಾಡ್ಬೇಕ್ರಿ, ಹಿಂಗೆ ಹೇಳಲ್ಲ ಅಂತ ಅದೊಂದು ಟೆನ್ಷನ್ ನನಗೆ. ಹೆಂಗಾರ ದೇವ್ರು ಇದ್ದಂಗೆ ಇರ್ತಾನೆ ಅಂತೇಳಿ ಅನ್ನೋದು ಸುಮ್ಮನೆ ಮಾಡೋದು, ಕೆಲಸ ಮಾಡೋದು. ಯಾರ ಮುಂದೆ ಹೇಳಿಲ್ಲ. 10 ದಿನ ಬ್ಯಾನೆ ತಿಂದು ಸ್ನೇಹಿತರೆ. ಇವತ್ತು ಆಯ್ತಾರಲ್ಲ ಬ್ಯಾನೆ ತಿನ್ನಕತ್ತೇಕಿ. ಹೊಳ್ಳಿ ಅವಾಗೂ ಹೇಳಿಲ್ಲ. 8 ದಿನ ಅವಾಗ ಹೇಳೋರು ಬ್ಯಾನೆ ತಿಂದೆ 8 ದಿನ. ಸುಮ್ಮನೆ ಯಾವುದಾದ್ರೆ ಉರಿ ಸುತ್ತಾಕ ಮೈ ಶ್ರಾವಣ ಹೊಳ್ಳಿ ಉರಿ ಸುತ್ತಾಕ್ತಿದ್ರಿ. ಹೆಂಗೆ ಡಿಲಿವರಿ ಆಗುತ್ತೆ ರೀ. 8 ದಿನ ಬ್ಯಾನೆ ತಿಂದೆ, 8 ದಿನಕ್ಕೆ ನಿಕ್ತು ಸ್ನೇಹಿತರೆ. ಅವ್ವ ಹಿಂಗೆ ಹಾಕತ್ತಿದ್ರೆ ದವಾಖಾನೆ ನೋಡೋದು. ಇಲ್ಲವ್ವ ನಾನು ಹೋಗಲ್ಲ, ನಾನು ಫುಲ್ಲು ಜೋರು ಬ್ಯಾನ್ ಬಂದಾಗ ದವಾಖಾನೆಗೆ ಹೋಗ್ತೀನಿ. ಈಗ ಹೋಗಲ್ಲ, ಸಿಜರಿಂಗ್ ಮಾಡ್ತಾರೆ, ಮುಂದೆ ಕಳಿಸ್ತಾರೆ. ಅದ್ರ ಸಿಜರಿಂಗ್ ಮಾಡಿದೆ ಎತ್ತಿ ಹಾಕ್ಬೇಕು ರೀ. ಅಲ್ಲಿ ನಮ್ಮ ಮನ್ಯಾಗ ಅಣ್ಣ ನೌಕರಿ ಮ್ಯಾಗ ಅಕ್ಕ ಅಲ್ಲಿ ಯಾರು ಎತ್ತಿ ಹಾಕ್ತಾರಪ್ಪ. ಆವಾಸ ತಂದಿದ್ದ ನಮ್ಮ ಅಪ್ಪ ಎತ್ತಿ ಹಾಕಿದ್ದ. ನಮ್ಮ ಅಪ್ಪಗೆ ಹಿಂಗೆ ಆತಲ್ಲ ಅಂತೇಳಿ 100 ಚಿಂತೆ ಅದು ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸಿಜರಿಂಗ್ ಆಗುತ್ತೆ ಬೇಡ ಅಂತೇಳಿ ಮತ್ತು ಆಯ್ತಾರಲ್ಲ ಮತ್ತೆ ಆಯ್ತಾರ ಹೋದ್ರಿ. ಆಗ ನಾವು ಆಯ್ತಾರ ಮಿಕ್ಕಿ ಬಿಡ್ತೀವಿ ಸ್ನೇಹಿತರೆ. ನಮ್ಮ ಸಾಮಾರು ಹೊಟ್ಟೆ ನಮ್ಮ ಶ್ರಾವಣ ಈ ಆಯ್ತಾರ ಬ್ಯಾನೆ ತಿನ್ನಕತ್ತೇಕಿ. ಒಳ್ಳೆ ಆಯ್ತಾರ ತನ ನಮ್ಮ ಯಾರಿಗೂ ಹೇಳ್ರಿ. 8 ದಿನ ಒಬ್ಬಕ್ಕೆ ಬ್ಯಾನೆ ತಿಂದಿನಿ. ಒಳ್ಳೆ ಆಯ್ತಾರ್ಲಿಂತ ನಮ್ಮ ಅವ್ಗೆ ಹೇಳೀನಿ. ಒಳ್ಳೆ ಆಯ್ತಾರ್ಲಿಂತ ನಮ್ಮ ಅವ್ಗೆ ಗೊತ್ತಿದ್ದು. ಅಪ್ಪಗೆ ಹೇಳ್ಬೇಡವ, ಅಪ್ಪಗೆ ಹೇಳ್ದಂದ್ರೆ ಈಗ ದವಾಖಾನೆ ನೋಡಿ ಅಂತೇಳಿ 5 ನಿಮಿಷ ತಡಿತಿರ್ರಿ ನಮ್ಮ ಅಪ್ಪ. ಅವಸರ ಭಾಳ ಯಾಕೆ ಏನ್ರ ಆಲಿ ಮಳೆ ಅಂತೇಳಿ ಅವಾಗೂ ಹಂಗೆ ಅವಸರ ಮಾಡಿದ್ದೀನಿ ರೀ. ಒಂದು ಸ್ವಲ್ಪ ಚುಚ್ಚುತನ ದವಾಖಾನಿಗೆ ಹೋಗ್ಬಿಡ್ತೀರಿ. ಅವಾಗೂ ಹಂಗೆ ಅವಸರ ಮಾಡಿದ್ದು ನಮ್ಮಪ್ಪ. ಅದಕ್ಕೆ ಹೇಳ್ಬೇಡವ ವಾಸರೆ ಹಿಂಗೆ ಅವಸರ ಮಾಡಿ ದವಾಖಾನಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ನಿಂದ್ರು 2 ನೋಡಿನಂದ್ರು ತಡಿಲಿಲ್ಲ. ಹಿಂಗೆ ಆಯ್ತು, ಅದು ಸಿಜರಿಂಗ್ ಆಗ್ತಿದ್ದು ಹಂಗಾಗುತ್ತೆ ಬ್ಯಾಡ ಹೇಳ್ಬೇಡ ಬಂದೆ. ಒಳ್ಳೆ 8 ದಿನ ಹೋದ ಸ್ನೇಹಿತರೆ. ಆಯ್ತಾರ ಒಳ್ಳೆ 10 ದಿನ ಆಯ್ತು ರೀ. ಹೇಳ್ತೀನಿ ನಿಮ್ಮ ಮುಂದೆ. ಶಾವಿಗೆ ನೀರು ಬಸಕ್ಕಿ ತುಪ್ಪ ಹಾಕೊಳಕ್ಕಿ ಕುಡಿಯೋಕ್ಕಿ. ಶಾವಿಗೆ ನೀರು ಬಸಕ್ಕಿ ತುಪ್ಪ ಹಾಕೊಳಕ್ಕಿ ಕುಡಿಯೋಕ್ಕೆ. ಸ್ವಲ್ಪ ದೇವ್ರು ಆಧಾರ ಗಿದಾರ ಹಚ್ಕೊಳಕ್ಕಿ
ಅಡ್ಡಾಡಕ್ರಿ ಬೆಳ್ಳತ್ತ ಕಾಳಿಡಾಕಿ ಅದು ತ್ರಾಸ ನಿದ್ದೆ ಬರ್ತೈತೆ ರೀ ಬೆಳ್ಳತ್ತ ಕಾಳಿಡೋ ಸ್ನೇಹಿತರೆ ಒಳ್ಯಾಕ ಒರ್ಯಾಕ ಅದ್ರಾಗ ಪ್ರೆಗ್ನೆಂಟ್ ಇದ್ದಾಗ ಕಾಲು ಮಾಡಿ ಒಂದು ಜಾಸ್ತಿ ಎಲ್ಲ ಒರ್ಯಾಕ ಹೋಗೋದು ಅಡ್ಡಾಡೋದು ಇದ್ದೇ ಮಾಡಿ ಒಂದು 10 ದಿನ ಮಾತ್ರ ಕಣ್ಣಿದ್ದು ಹಚ್ಚಿಲ್ಲ ಆ ಉರಿ ಹಾಕೊಂಡೊಂದು ಉರಿ ಹಾಕೊಂಡ್ರೆ ಕೂಸು ಹೊರ್ಯಾಕೆ ಬರಾಕತ್ರ ಉರಿ ಒಳಗೆ ಜಕ್ಕೊಂತೈತೆ ಮಾಸ್ತರ್ ಬಿಟ್ಟಿರ್ತೈತಲ್ಲ ಉರಿ ಒಳಗೆ ಜಕ್ಕೊಂತ ಸ್ನೇಹಿತರೆ ಹಂಗಾಗಿ ಏನು ಮಾಡಿಬಿಟ್ಟು ನಾನು 10 ದಿನ ಹಂಗೆ ಹಿಡ್ದೆ ಒಳ್ಳೆ ಆಯ್ತಾರ ಮೆಕ್ಕಿ ಬಿಡ್ತು 7 ಗಂಟೆ ರಾತ್ರಿ ಸಂಜೆ 6 ಗಂಟೆ ಆಗೈತೆ ರೀ ಅಲ್ಲಿ ಹಿಂಗೆ ಹಳ್ಳಿ ಕಡೆ ಹಿಂಗೆ ಒಂದ್ಕೊಳಕ್ಕೆ ಕೊಬ್ಬರಿ ಎಣ್ಣೆ ಬಿಟ್ಟು ನೋಡ್ತಾರೆ ನೋಡಿ ಸೂಲ್ಗಿತ್ತಿ ಅಂತ ಇರ್ತಾರಲ್ಲ ಅಂಥವ್ರು ಇದ್ರು ಅಲ್ಲಿ ನಮ್ಮ ಊರಾಗ ಇವಾಗ ತೀರ್ಕೊಂಡ್ರಿ ಅವರು ಆ ದಡಮ್ಮ ಬಂದು ಎಣ್ಣೆ ಬಿಟ್ಟು ನೋಡಿ ದಾರ್ ಸಣ್ಣ ಐತವ ನಾರ್ಮಲ್ ಡಿಲಿವರಿನೇ ಆಗುತ್ತಾ ನೀವು ಹೋಗೇ ಬಿಡ್ರಿ ನಿಂದಿರ್ಬೇಡ್ರಿ ಇಟ್ಟನೇ ಡಿಲಿವರಿ ಆಗ್ಬೋದು ಅಂತ ಅವ್ರು ಅಂದರು ನನ್ನಿದ್ರೆ ಮೋಗಿದ್ರೆ ಹಂಗೆ ಆಶೆ ಬಾಯಿ ಫೋನ್ ಹಚ್ಕೊಟ್ಟೆ ಮತ್ತು ಹಾಗೆ ಹೋಗಿ ಶಾವಿಗೆ ನೀರು ಬಸ್ತೀನಿ ರೀ ನಾನು ಶಾವಿಗೆ ನೀರು ಬಸ್ ತುಪ್ಪ ಹಾಕೊಂಡು ಕುಡ್ದೆ ಅದೇನೋ ಶಾವಿಗೆ ನೀರು ಕುಡಿದ್ರೆ ಶಾವಿಗೆ ಹೆಂಗೆ ಜರ್ತೈತಿ ಹಂಗೆ ಕೂಸು ಜರೋದು ಡಿಲಿವರಿ ಆಗುತ್ತಂತ ಒಬ್ರು ಯಾರೋ ಹೇಳಿಬಿಟ್ಟಿದ್ರು ಆ ತಲೆಯಾಗ ಕುಂತು ಬಿಟ್ಟಿದ್ರು ಹಂಗೆ ಮತ್ತು ನೀವು ಕೂಡ ಪ್ರೆಗ್ನೆಂಟ್ ಇದ್ರೆ ಆ ಟಿಪ್ಸ್ ಯೂಸ್ ಮಾಡಿ ಖಂಡಿತ ಯೂಸ್ ಆಗುತ್ತೆ ನೋಡಿ ನಾನು ಮಾತ್ರ ಮಾಡೀನಿ ಖಜೂರಿ ಭಾಳ ಇಂಥ ಖಜೂರಿ ಶಾವಿಗೆ ನೀರು ಭಾಳ ಕುಡ್ದಿನಿ ಅಗತ್ತದೊಂದು ಕೂಸು ನಾರ್ಮಲ್ ಡೆಲಿವರಿ ಒಂದು ಮಾಡಿ ಕೇರ್ಸಂತ ಹಂಗೆ ಕುಡಿದೆ ಒಂದು ಅಂಗಾಳು ನೀರು ಕುಡಿಸ್ ಅಂತಾರೆ ಒಮ್ಮಕ್ಕೆ ಶಾವಿಗೆ ಉಂಡೆ ಅಂತೆ ಬ್ಯಾನ್ ಅದಾವಂದ್ರು ತಿನ್ನಕ್ಕೆ ಧೈರ್ಯ ಇರ್ಬೇಕು ರೀ ಎಷ್ಟು ಧೈರ್ಯ ಉಣ್ಬೇಕು ರೀ ಕತ್ತರಿಸಿ ಉಣ್ಬೇಕು ಅದೇನು ನಾವು ಆ ಕಡೆ ಅಂತ ಉಂಡ್ಬಿಟ್ಲು ಅಂದ್ರೆ ಉಣ್ಣಾನ 8 ಗಂಟೆ ಆಯಿತು ಸ್ನೇಹಿತರೆ ಎಲ್ಲ ಸಜ್ಜಾಯಿತು ಇದಕ್ಕೆ ಆಂಬ್ಯುಲೆನ್ಸಿಗೆ ಫೋನ್ ಹಚ್ಚಿಲ್ಲ ಆಶಾಬಾಯಿ ಬಂದು ಆಂಬ್ಯುಲೆನ್ಸ್ ಖಾಲಿ ಇಲ್ಲನು ನಮ್ಮ ಅಪ್ಪ ಸುಮ್ಮ ಕುಂದಿರ್ಬೇಕಲ್ರಿ ನಾವು ಸುಮ್ಮ ಕುಂತ್ರೆ ನಮ್ಮ ಅಪ್ಪ ತಂದೆ ಕಳ್ಳು ಅನ್ನೋದು ಹೆಣ್ಮಕ್ಳ ಮ್ಯಾಗ ಫಸ್ಟ್ ಹೀರೋ ಯಾರಂದ್ರೆ ಹೆಣ್ಮಕ್ಳಿಗೆ ತಂದಿನ ಅಂತಾರಲ್ಲ ಸುಳ್ಳಾರ ಸ್ನೇಹಿತರೆ ನಮ್ಮ ಅಪ್ಪ ಯಾರು ಗೊತ್ತಾಗೈತಿ 8 ತನಕ ತಡ್ಕೊಳೋ ಶಕ್ತಿ ಇಲ್ರಿ ಅವನ್ನ ಅಡ್ಡಾಡಂಗಿದ್ನಿ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ ನಮ್ಮ ಮಗಳ ಈಗ ಹೆಂಗೆ ಮಾಡ್ಬೇಕು ಹೆಂಗೆ ಮತ್ತು ನಮ್ಮ ದೋಸ್ತ ಫೋನ್ ಹಚ್ಬಿ ಅಂತಂದ ನಾ ಕಾಕಾರು ಸುಳ್ಳು ಅನ್ಬಾರ್ದ್ರಿ ಇಲ್ಲೇ ಕೋಡಿಮಟ್ಯಾರು ಅವ್ರಿಗೆ ಫೋನ್ ಹಚ್ಚಿದ್ವಿ ಅವ್ರು ತಮ್ಮ ಕಾರ್ ತೊಗೊಂಬಂದು ನಮ್ಮ ಡಿಲಿವರಿ ಆಗುತ್ತೆ ನನ್ನ ಕಾಕ ನಿಂತು ನನ್ನ ಡಿಲಿವರಿ ಆಗಿ ಮಾತಾಡ್ಸ್ಕೊಂಡು ಊರಿಗೆ ಹೋದ್ರಿ ಅದು ಈ ಕಾಲದಾಗ ಯಾರು ಸಿಗ್ತಾರೆ ಈಗಿನ ಕಾಲದಾಗ ಸಿಗಲ್ಲ ಬಿಡ್ರಿ ಆ ಕಾಕನ ಯಾವತ್ತಿನಾಗ ತಂಪತ್ತು ನೆನೆಸ್ಬೇಕು ರೀ ಬಂದ್ರಿ ಅವ್ರು ಕಾರ್ ತೊಗೊಂಬಂದ್ರು ಅರ್ಧ ದಾರಿಗೆ ಹೋದಿವ್ರಿ ಮಿಕ್ಕಿಬಿಡ್ತು ಅವನು ಬರಲಿ ಸ್ನೇಹಿತರೆ ಯಾಕಂದ್ರೆ ಮನ್ಯಾಗ ಇದ್ದಿದ್ದೊಂದು ಪ್ರಾಬ್ಲಮ್ ಐತಲ್ರಿ ಮನ್ಯಾಗ ಅಪ್ಪನ ನೋಡ್ಕೊಳೋದೊಂದು ಅವ್ವ ಬರಲಿಲ್ಲ ಬರಬಾರ್ದು ಅವ್ವ ನೀ ಅಪ್ಪನ ನೋಡ್ಕೊಂಡು ನಾವು ಓದ್ತೀನಿ ಆಶಾಬಾಯಿ ಅದ ಕಾಕಾರ ಅದಾರ ಹೆಂಗಾದ್ರು ನನಗೇನಾಗುತ್ತೆ ಅಂತೇಳಿ ಅದು ಅಲ್ಲಿನೂ ಧೈರ್ಯ ಮಾಡಿದೇನೆ ರೀ ಅಲ್ಲಿನೂ ಧೈರ್ಯ ಮಾಡಿ ಹಾಗೆ ಹೋದೆ ನಡ್ಬಾರ್ಕ ವಾಂತಿ ಬರಾಕ ಬಿಡ್ರಿ ಸ್ನೇಹಿತರಂಗೆ ಮತ್ತು ಆಶಾಬಾಯಿ ಅಕ್ಕೋರಿಗೆ ನಾವು ವಾಂತಿ ಬರಕ್ಕೆ ಮತ್ತು ಕಾರ್ ತರಬಿದ್ರು ವಾಂತಿ ಬರ್ಬೇಕು ರೀ ಯಾಕಂದ್ರೆ ನಾವು ಡಿಲಿವರಿ ಜಲ್ದಿ ಆಗುತ್ತೆ ವಾಂತಿ ಆದ್ರೆ ಅಂತಂದರು ನಾನು ಹೋಗೋರಾಗ ಸರ್ಕಾರ ದವಾಖಾನೆ ಹೋಗೋರಾಗ 2 ಸರಿ ವಾಂತಿ ಆಯ್ತು ಇವಾಗ ಇದು ದೀಪಾ ಸಿಸ್ಟರ್ ಡಿಲಿವರಿ ಆಯ್ತಲ್ಲ ಅದೇ ದವಾಖಾನ್ಯಾಗ ನಮ್ಮ ಶ್ರಾವಣ್ ಕುಮಾರ್ದು ಡಿಲಿವರಿ ಆಗಿದ್ದು ಮತ್ತು ನಮ್ಮ ಅಣ್ಣ ಮಕ್ಕಳು 2 ಡಿಲಿವರಿ ಅಲ್ಲೇ ಆಗ್ಯಾವ ರೀ 2 ಸರಿ ವಾಂತಿ ಆಯ್ತು ಸ್ನೇಹಿತರೆ ಹೋಗಿ 8:30 ಆಯ್ತು ರೀ ಅಲ್ಲಿ ದವಾಖಾನ್ಯಾಗ ನಾನು ಏನಾರ ಹೋಗೋರಾಗ 8:30 9 ಗಂಟೆ ಆಯಿತು ಒಳಗೆ ಹೋಗೋಣ ಅವ್ರಿದ್ರ ಏನು ಎಂತ ಅಂತ ಕೇಳಿದರು ಹಿಂಗ್ರಿ ಹಿಂಗಂತೆಲ್ಲ ಹೇಳಿದ್ರು ಆಶಾಬಾಯಿ ಹೇಳಿದ್ರು ಅವ್ರಿದ್ರ ಇಲ್ಲ ಆಶಾಬಾಯಿ ಮೇಡಮ್ ಅವ್ರಿಗೇನ ಏನೋ ಇಲ್ಲ ಹಂಗೆ ಆಗಲ್ರಿ ಅವ್ರ ಹೆಸರು ರೇಣುಕಾ ಡಿಲಿವರಿ ಆಗಲ್ಲ ಇದು ಮುಂದೆ ಕರ್ಕೊಂಡು ಹೋಗು ಯಾಕಂದ್ರೆ ಇದಾಗೈತಿ ಸಿಜರಿಂಗ್ ಆಗೈತಿ ಫಸ್ಟ್ನೇದು ನಾರ್ಮಲ್ ಡಿಲಿವರಿ ಆಗಿ ಸಾಧ್ಯ ಇಲ್ಲ ಮುಂದೆ ಕರ್ಕೊಂಡು ರೇಣುಕಾ ರಿಸ್ಕ್ ತೊಗೊಂಡು ಅವ್ರಿದ್ರೆ ಹೇಳಂಟಿ ಅಂತ ನಾ ಹೇಳಿದ್ದೆ ಇಲ್ಲ ಹಿಂಗೆ ಐತ್ರಿ ಅಂತ ಹೇಳಕತ್ರು ಇಲ್ಲ ರೇಣುಕಾ ಆಗಲ್ಲ ನೀವು ಮುಂದಕ್ಕೆ ಹೋಗು 4-5 ಮಂದಿ ನರ್ಸ್ ಬಾಯ್ ಕುಂತಿದ್ರಿ ನನ್ನ ಮಾತ್ರ ಅಲ್ಲೇ ಅಳಾಕತ್ತು ಬಿಟ್ಟೆ ಸ್ನೇಹಿತರ ಮುಂದಕ್ಕೆ ನರ್ಸ್ ಬಾಯಾಗ ಮುಂದಕ್ಕೆ ಹೋಗು ಅಂತ ನನ್ನ ಸೌಂಡ್ ಕೇಳೋಣ ಅಳಾಕತ್ತು ಬಿಟ್ಟು ಯಾಕಂದ್ರೆ ನನಗೆ ಮುಂದಕ್ಕೆ ಹೋಗು ಆಸೆ ಇದ್ರೆ ನಾರ್ಮಲ್ ಡೆಲಿವರಿ ಆಗ್ಬೇಕು ಅನ್ನೋ ಆಸೆ ಭಾಳ ಇತ್ತು ಏನಾಗುತ್ತೆ ಬಿಡಪ್ಪ ಅಂತ ಹೇಳಾಕತ್ತು ಬಿಟ್ಟೆ ಆ ತಳಗೆ ಕುಂತು ಬಿಟ್ಟೇನಿ ರೀ ನಾ ಕುಸಿದು ಅಂತ ಏನೋ ಭೂಮಿನೇ ನನ್ನ ಮ್ಯಾಗ ಬಂದು ಬಿತ್ತು ಅನ್ನಂಗೆ ಆಗಿಬಿಟ್ಟು ತಳಗೆ ಕುಂತು ಬಿಟ್ಟು ಅಳಾಕತ್ತು ಬಿಟ್ಟು ಯಾಕೆ ಏನು ಇಲ್ಲ ರೀ ಹಿಂಗೆ ಆಗೈತೆ ರೀ ಅವ್ರ ಮನೆ ಯಜಮಾನ್ರಿ ಇಲ್ಲ ಮತ್ತು ಅವ್ರ ಅಪ್ಪರಿಗೆ ಪಾಶಿ ಹೊಡೆದೈತೆ ಆಕಿನಿಂದ ಯಾರೂ ಇಲ್ಲರಿ ಅಂತೇಳಿ ಅಳಕತ್ಬಿಟ್ಟೆ ಸ್ನೇಹಿತರೆ ಅಲ್ಲಿ ಕುಂದ್ರನ್ನು ಹೇಳ್ತೀನಿ ರೀ ಆ ದುಃಖ ಮೂಮೆಂಟು ಯಾರಿಗೆ ಹೆಣ್ಣು ಮಕ್ಕಳಿಗೂ ಬರಬಾರ್ದು ನಾನು ಅಳಕತ್ತೆ ಅವ್ರು ಕರಿತ್ರಿ ಸುಳ್ಳೆ ಅನ್ಬಾರ್ದು ಅಂತ ಆ ಹೊತ್ತು ಮೂಮೆಂಟ್ ನಾನು ಹಿಡಿದ್ರೂ ಕಣ್ಣ ನೀರು ಆ ಮೂಮೆಂಟಿಗೆ ನೆನಪಾಗತ್ತೆ ಅವು ಕುಸಿದು ಬಿದ್ದು ಬೀಳಾನ ಹೇಳ್ತೀವಿ ಸ್ನೇಹಿತರೆ ನಿಮ್ಮ ಮುಂದೆ ಹೀಗೆ ಖುಷಿ ಹೇಳಕ್ಕೆ ಹೋಗಿ ಲಾಸ್ಟಿಗೆ ಇಷ್ಟು ಇದಾಯ್ತು ನೋಡಿ ಹೋಗಲಿ ಬಿಡಿ ಸ್ನೇಹಿತರೆ ನಂದು ಜೀವನದಾಗ ಆಗಿದ್ದು ನೆನೆಸ್ಕೊಂಡು ನೀವು ಕೊರಗಬೇಡ್ರಿ ಎಲ್ಲರದು ಜೀವನದಾಗ ಇದೇ ಥರ ಇರಲ್ಲ ನೋಡ್ತಿರ್ಬೇಕು ಒಬ್ರೊಬ್ರ ಜೀವನ ಒಬ್ರೊಬ್ರ ಥರ ಇರ್ತೈತೆ ಆದ್ರೆ ಆಗಬಾರ್ದು ಅಂತ ನಾನು ಅಂತೀನಿ ರೀ
ಕುಸಿದು ಡಿಲಿವರಿ ಆಗಲ್ಲ, ಮುಂದಕ್ಕೆ ಹೋಗ್ಬೇಕು, ಸಿಜರಿಂಗ್ ಆಗುತ್ತೆ ಅನ್ನೋದು ಹೇಳ್ತೀನಿ. ನನ್ನ ಧೈರ್ಯನೇ ಸೋತೋದಂಗೆ ಆಗ್ಬಿಡ್ತು. ಇಲ್ಲ ಮೇಡಮರ ನೀವು ಹೆಂಗಾರ ಮಾಡಿ ಡಿಲಿವರಿ ಮಾಡ್ಕೊಳ್ಳೇಬೇಕು, ನಾನು ಮುಂದಕ್ಕೆ ಹೋಗೋ ಆಸೆ ಇಲ್ಲ, ನನಗೆ ಹಿಂದೆ ಯಾರೂ ಇಲ್ಲ ಅಂತ ನನ್ನ ಸ್ನೇಹಿತರೆ. ಇಷ್ಟೆಲ್ಲ ಅಂತೀವ ನಿಂದು ಆದ್ರಾಯ್ತು ನೋಡ್ತೀನಿ. ಅವ್ರೇನೋ ಮೇಡಮ್ ಏನಾದರೂ ರಾತ್ರಿ 2 ತನಕ ನೋಡ್ತೀನಿ, 2 ತನಕ ಡಿಲಿವರಿ ಆಯ್ತು ಬೇಷಾಯ್ತು, 2 ತನಕ ಆಗ್ಲಿಕ್ಕಂದ್ರೆ ಮುಂದೆ ಹೋಗ್ಲೇಬೇಕಮ್ಮ, ಸಮಸ್ಯೆ ಆಗುತ್ತಾ ಅಂತ ಮೇಡಮರ್ ಅಂದರು. ಮತ್ತು ಅವಾಗ ಹಿಂಗೆ ಕಣ್ಣೀರು ಒರೆಸ್ಕೊಂಡು ದೇವ್ರು ನೆನೆಸ್ಕೊಂಡು ಮ್ಯಾಕೆ ಎದ್ದು ನಿಂತೀನಿ ರೀ. ಎದ್ದು ಕೇರಿ ನೋಡಿದ್ರು, ಎಲ್ಲ ಟ್ರೀಟ್ಮೆಂಟನ್ನು ಕೊಟ್ಟರು, ಬಿ ಪಿನೂ ಕರೆಕ್ಟ್ ಇತ್ತು, ರಕ್ತನೂ ಕರೆಕ್ಟ್ ಇತ್ತು, ಎಲ್ಲನೂ ಕರೆಕ್ಟ್ ಇತ್ತು ಸ್ನೇಹಿತರೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು. 9:30 ಆಯಿತು. ಮತ್ತು ನಮ್ಮ ದೊಡ್ಡಮ್ಮ, ನಮ್ಮ ಶ್ರಾವಣಿ ದೊಡ್ಡಪ್ಪ, ಮತ್ತು ಇಲ್ಲಿ ಉಳ್ನವ್ರು ಇಷ್ಟಕ್ಕೂ ಅವರು ಗಂಡ ಮನೆ ಅಂತ ಎಲ್ಲರೂ ಬಂದರು. ಬರೋಣಿದ್ರೆ ನಮ್ಮ ಮಾಮಾರು ಏನಂದ್ರೆ, ಶ್ರಾವಣಿ ದೊಡ್ಡಪ್ಪ ಏನಂದ, ಇಲ್ಲಿ ಬೇ ಆಗಲ್ಲ, ಇಲ್ಲೇ ಹೋಗ್ಬಿಡು ಬರೀ ಮುಂದಕ್ಕೆ, ಈಗ ಗಾಡಿ ಪಾಡಿ ಇರ್ತಾವೆ, ಮತ್ತು ರಾತ್ರಿ ಆಗ್ಲಿಕ್ಕಂದ್ರೆ ಮುಂದಕ್ಕೆ ಹೋಗಂದ್ರೆ ಏನು ಮಾಡ್ತೀರಿ ಅವತ್ತಿನ ಆ ಟೈಮ್ದಾಗೆ, ಮತ್ತು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರ ಅಂತ ಅವರು ಒಂದು ನಮ್ಮ ಕಾಳಜಿಗೆ ಕೇಳ್ಬಿಡ್ರಿ. ನಮ್ಮ ಮಾಮಾರನು ಅಂದರು. ಅಣ್ಣನಿದ್ರೆ ಇಲ್ಲಿ ಮಾಮ ಆಗೇ ಆಗುತ್ತೆ ಮಾಮ, 2 ತನಕ ನೋಡೋಣ, ಯಾಕಂದ್ರೆ 2 ತನಕ ನೋಡ್ಬೇಕನ್ನೋ ಆಸೆ ರೀ. ಹಾಗೆ ಆಗುತ್ತೆ ಅಂತೇಳಿ ನಾನು ಇದು ಮಾಡ್ಕೊಂಡು ಕೇಳಿ ಸ್ನೇಹಿತರೆ ಹೋಗಲಿಲ್ಲ. ನಾವು ಅಲ್ಲೇ ಅನ್ನ ಬರೋದಿಲ್ಲ, ನನಗೆ 2 ತನಕ ನೋಡ್ತೀನಿ, 2ಕ್ಕಿಂತ ಆಲಿಕ್ಕ ಮುಂದೆ ಹೋಗೋಣ ನಾ, ಯಾಕಂದ್ರೆ 10 ದಿನ ಬ್ಯಾನಿ ತಿಂದಿದ್ದೆಲ್ಲ ನೀರಾಗ ಮುಂಚೆನೆ ತೊಳ ಆಗುತ್ತೆ. ನಾವು ಅಲ್ಲೇ ನಾ ಮನುಷ್ಯ ಅಂದ್ಕೊಂಡು ನಾವು ಬರೋದಿಲ್ಲ ಮಾಮ, ಇಲ್ಲ ಆಗುತ್ತಾ ಮಾಮ, ಇಲ್ಲೇ ಆಗುತ್ತೆ ನೋಡೋಣ ಅಂತೇಳಿ ಅವ್ರಿಗಂದು, ಏನಾರ ಮಾಡುವ ನೀನು ನನ್ನ ಮಾತು ಕೇಳಲ್ಲ ಬಿಡಲ್ಲ, ಮತ್ತು ಏನು ಹೇಳ್ಬೇಕು ನಿಮಗೆ ಅಂತೇಳಿ ನಮ್ಮ ಮಾಮ ಹೊರಗೆ ಸುಮ್ನೆ ಕುಂತ್ಬಿಟ್ಟೇನಿ ರೀ. ನಮ್ಮ ದೊಡ್ಡಮ್ಮನೂ ಸುಮ್ನೆ ಕುಂತ್ಲು. ಮತ್ತು ನಮ್ಮ ಚೋನು ಎಲ್ಲರೂ ಸುಮ್ನೆ ಕುಂತ್ಬಿಟ್ಟು ನಾನೇ ಒಳ್ಳೆಯದು, ಯಾರು ಏನು ಮಾಡ್ತಾರೆ ಎಲ್ಲರೂ ಹೇಳಿದ್ರು, ಯಾರ ಮಾತು ಕೇಳಿಲ್ಲ ನಾನು. ಯಾಕಂದ್ರೆ ನನ್ನ ಮನುಷ್ಯನಿಗೆ ಏನೋ ಗೊತ್ತಿಲ್ಲ, ಆ ಟೈಮಿಗೆ ಒಟ್ಟು ನಂಗೆ ಮುಂದಕ್ಕೆ ಹೋಗ್ಬೇಡಾಗಿತ್ತು. ಆದರೂ ರಾತ್ರಿ 2:30 ನನ್ನ ಶ್ರಾವಣ ಡಿಲಿವರಿ ಆಯಿತು ಸ್ನೇಹಿತರೆ. ಖುಷಿ ಆಯ್ತು. ಅವಾಗ ಡಿಲಿವರಿ ಆಯಿತು. ಡಿಲಿವರಿ ಆಗಿಂದ ಇದಕ್ಕೆ ತೂಕಕ್ಕೆ ಹಾಕ್ತಾರೆ ನೋಡಿ, ಡಿಲಿವರಿ ಆಗಿದ ತಕ್ಷಣ ತೂಕಕ್ಕೆ ಹಾಕ್ತಾರಲ್ಲ, ತೂಕಕ್ಕೆ ಹಾಕೋಣ ನರ್ಸ್ ಬಾಯ್ ಮೇಡಮ್ ತಣ್ಣಗಾಗ್ಬಿಟ್ಲು ಸ್ನೇಹಿತರೆ. ತೂಕಕ್ಕೆ ಹಾಕೋ ನರ್ಸ್ ಬಾಯ್ ಮೇಡಮ್ ತಣ್ಣಗಾದ, ಯಾಕೆ ಏನಾಯ್ತು ಅಂತೇಳಿ ಎಲ್ಲರೂ ಗಾಬರಿ ಆಗ್ಬಿಟ್ಟಿವ. ಒಂದು ಕ್ಷಣ ಗಾಬರಿ ಆಗೋಣ. ಅವಾಗ ಶ್ರಾವಣ ದಮ್ ಗಟ್ಟಿದ ಬಿಡಿ, ಆಗ ನಾರ್ಮಲ್ ದಮ್ ಗಟ್ಟಿದ, ಅದು ಏನೋ ಪ್ರಾಬ್ಲಮ್, ಏನಾರ ಖುಷಿಗೆ ಏನಾರ ಆತೇನ್ರಿ ಅಂತ, ಏನಾರ ಆಗುತ್ತೇನ್ರಿ, ಏನಾತ್ರಿ ಅಂತಂದರು. ಅದು ಹಿಂಗಾಗಿ ಬ್ಯಾನ್ ತಡೆದು ಹಿಂಗಾಗಿ ಶ್ರಾವಣಿಗೆ ಹೆಂಗಾಯ್ತನೋ, ಆದ್ರೂ ಸ್ವಲ್ಪ ಉಸಿರಿನ ಪ್ರಾಬ್ಲಮ್ ಭಾಳ ಆತ್ರಿ. ಅವಾಗ ಉಸಿರು ಹಿಡಿದು ನೋಡ್ತಿರ್ಬೇಕು ನಿಮ್ಗೆ, ಉಸಿರು ಹಿಡಿದು ಅಳಕತ್ನ ಗಪ್ಪನೆ ಆಗ್ಬಿಡವ್ರಿ. ಅದು ಪ್ರಾಬ್ಲಮ್ ಆಯಿತು. ಡಿಲಿವರಿ ಟೈಮ್ದಾಗನೇ ಒಂದಿಷ್ಟು ಏನೋ ಹೆಚ್ಚು ಕಮ್ಮಿ ಆಗೈತೆ, ಅದಕ್ಕಂದು ಆಗೈತೆ ಅಂತ ಅನ್ಕೋತೀನಿ. ಆ ತಾಯಿ ಎಲ್ಲ ಅಂತ ಅದು ಒಳಗೆ ಸ್ನೇಹಿತರೆ 1 ವರ್ಷ ಆಯಿತು. ಆಗ ನಾ ಇಲ್ಲ ಉಸಿರಿನ ಪ್ರಾಬ್ಲಮ್ ಇಲ್ಲ, ಏನಿಲ್ಲ, ಆಕ್ಸಿಜನ್ ಇದು ಏನೋ ಆಕ್ಸಿಜನ್ ಅಂತಲ್ಲ, ಅದು ಹಚ್ಚಿ ಎಲ್ಲ ಸರಿ ಹೋಗ್ತಾ, ನಾವು ಖುಷಿಗೆ ಏನು ಪ್ರಾಬ್ಲಮ್ ಇಲ್ಲ, ತಾಯಿಗೂ ಏನು ಪ್ರಾಬ್ಲಮ್ ಇಲ್ಲ. ಆ ದೇವ್ರೇ ನಮ್ಮ ಮ್ಯಾಗ ಅದ. ನಾನು 4.5 kg ಕೂಸು, ನಾನು ಫಸ್ಟ್ ಟೈಮ್ ನಾರ್ಮಲ್ ಡಿಲಿವರಿ 4.5 kg ಡಿಲಿವರಿ ಆಗೈತೆ. ಫಸ್ಟ್ ಟೈಮ್ ನಾನು ವೃತ್ತಿ ಒಳಗೆ ನೋಡಕತ್ತಿದ್ದು, ನಾನೇ ಶಾಕಾಗಿ ನಾನೇ ತಣ್ಣಗಾಕಿ ಮೇಡಮ್ಮ 4.5 kg ಆಗಿದೆ. 5 ತಿಂಗಳು ಕೂಸು ಕಂಡಂಗೆ ಆಗ್ತಿದ್ರು. ನಮ್ಮ ದೊಡ್ಡಮ್ಮ ಅವ್ರು ಬಂದಿದ್ದರು, ಶಾವಕ್ಕನ ಮಗ 5 ತಿಂಗಳು ಕೂಸು ಆಗೈತೆ, ಎಲ್ಲ ಖುಷಿ ಪಟ್ಟರು ಸ್ನೇಹಿತರೆ. ಆದರೆ ಆ ಖುಷಿ ಅನುಭವಿಸೋಕೆ ಅವ್ರ ಅಪ್ಪನ ಇದ್ದಿದ್ದಿಲ್ಲ, ಏನು ಮಾಡೋಕ್ಕಾಗಲ್ಲ, ಹಣೆ ಬಾರ. ಬನ್ನಿ ಸ್ನೇಹಿತರೆ, ಈ ನಂದೆಲ್ಲ ಮುಗಿತು ಹೇಳಿದ್ದು, ನಾನು ಪ್ರೆಗ್ನೆಂಟ್ ಒಳಗೆ ಇದ್ದು ಎಲ್ಲರೂ ಇದೇ ಥರ ಇರ್ತಂತಲ್ಲ, ಭಾಳ ಸ್ವಲ್ಪ ಧೈರ್ಯ ಇರ್ಬೇಕು ರೀ. ಯಾರೇ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಲಿ, ಯಪ್ಪ ಯವ್ವ ಅನ್ನೋದು ಎದುರು ಬಿಡ್ರಿ, ಧೈರ್ಯ ನಿಮ್ಮ ಭರವಸೆ ನಿಮ್ಮ ಇತ್ತಂದ್ರೆ ಹಾಗೆ ಆಗುತ್ತೆ. ನನ್ನ ಜೀವನ ಎಲ್ಲ ಥರ ಹೇಳಿ ನಾನು ಯಾಕೆ ಸಾಯಿಯನ್ನು ಹೆಣ್ಣು ಪಾಪು ಆಗಲಿ ಅಂತ ಹೇಳಿದ್ನಂದ್ರೆ, ಸಾಯಿಯನ್ನು ಒಂಥರ ಹೆಣ್ಮಕ್ಳು ತಂದೆ ಅಂತಲೇ ಹೇಳ್ಬೋದು ರೀ. ನಾವು ಪ್ರೇಮವನ್ನು ಎರಡು ಮಾತು ಮಾತಾಡಿ ದೊರ್ಯಾಕೆ ಹೋದ್ರೆ ಅವರು ಸಾಯಿಯನ್ನು ಹಂಗ್ರಿ ನಾವು ಸಣ್ಣವರಿದ್ದಾಗ ನಿಮ್ಮೂರು ಜಾತ್ರೆ ಬರ್ತಿದ್ದೀವಿ ರೀ, ನಡ್ಕೋತಾ ಬರೋದಂತ ಸ್ನೇಹಿತರ. ನಮ್ಮೂರು ಸನ್ನೆ ಆಗುತ್ತೆ ರೀ, ಪಕ್ಕ ಹಳ್ಳಿ. ಸಾಯಿಯನ್ನರ ಊರು ಊರಿಗೆ ಕಿಲೋಮೀಟ್ರ್ ಪರ್ಕ ನಡ್ಕೋತ, ಮತ್ತು ಪದ್ಮಾವತಿ ಗುಡಿ ನಿಂತ ನಡ್ಕೋತ ನಮ್ಮ ಊರು ಜಾತ್ರೆ ಬರೋರಂತ. ಹಂಗ್ರಿ ಅಂತೇಳಿ ಹಂಗಕ್ಕ ಹಿಂಗಕ್ಕ ಅಂತೇಳಿ ಅಕ್ಕ ಅಂತೇಳಿ ಎಷ್ಟು ಚಂದ ಮಾತು ಹೇಳಿ ಗೊತ್ತಾ, ಸಾಯಿಯನ್ನು ಅಷ್ಟು ಚಂದ ಮಾತು ಹೇಳಿ ಸ್ನೇಹಿತರೆ. ಅದಕ್ಕೆ ನಾನು ಅಂದೆ, ಅಣ್ಣ ಬರುವ ವರ್ಷಕ್ಕೆ ನಿಮಗೊಂದು ಹೆಣ್ಣು ಪಾಪ ಹುಟ್ಲಿ, ನಮ್ಮ ಸೊಸಿ ತಯಾರಾಗಬೇಕಣ್ಣ ಅಂತೇಳಿ ಹೇಳಿದ್ದೆ. ಆದ್ರೆ ದೇವ್ರು ಇಷ್ಟು ಜಲ್ದಿ ಆ ಕೋರಿಕೆ ದೇವ್ರಿಗೆ ಕೇಳ್ತೇವೆ ಮಾಡ್ತಾ, ಬಟ್ ಅವ್ರಿಗೆ ಹೆಣ್ಣು ಪಾಪನೇ ಹುಟ್ಲಿ, ಇದೊಂದು ನಾನು ಅನ್ಕೊಂಡಂಗೆ ನಡೀತಂದ್ರೆ ನನ್ನೊಟ್ಟು ಖುಷಿ ಪಡೋರು ಯಾರಿಲ್ಲ. ಆರೋ ತಮ್ಮ ಬರ್ತಾನೆ